ಸಾಹಿತ್ಯ ಮನೆಗೆ ಬಂದಿದ್ದು ನೋಡಿ ಅನಿತಾಳಿಗೆ ತುಂಬ ಖುಷಿಯಾಗಿತ್ತು. ತಾನು ನೀಡಬೇಕೆಂದಿರುವ ಸರ್ಪ್ರೈಸನ್ನು ಅವಳಿಗೆ ತೋರಿಸಿದಾಗ ದಂಗಾಗಿ ಹೋಗಿದ್ದಳು ಸಾಹಿತ್ಯ. ಅವಳ ಕಣ್ಣುಗಳನ್ನು ಅವಳೇ ನಂಬಲಿಲ್ಲ. ನನ್ನ ರೀತಿಯದೇ ಇನ್ನೊಂದು ರೂಪ, ಹೇಗೆ ಸಾಧ್ಯ? ಅಕ್ಷರಶಃ ತನ್ನದೇ ಪಡಿಯಚ್ಚು. ಇದು ಕನಸಿರಬೇಕೆಂದು ಮತ್ತೆ ಮತ್ತೆ ಕಣ್ಣುಜ್ಜಿ ನೋಡಿದಳು. ಕನಸಲ್ಲ, ಇದು ವಾಸ್ತವ. ಅನಿತಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು, ಅನೇ, ಮುಂದೇನು ಹೇಳಬೇಕೆಂದು ತೋಚದೆ ತನ್ನದೇ ಪಡಿಯಚ್ಚು ಹೊಂದಿದವಳತ್ತ ತೋರು ಬೆರಳು ನೀಟಿದಳು. ಸಾಹಿ, ಅವಳು ನಿನ್ನ ತಂಗಿ ಎಂದು ನಗುತ್ತಾ ಹೇಳಿದಳು ಅನಿತಾ. ಇನ್ನಷ್ಟು ಆಶ್ಚರ್ಯ ಸಾಹಿತ್ಯಾಳಿಗೆ. ಕಣ್ಣು ಬಾಯಿ ಅಗಲಿಸಿ ಅನಿತಾಳೆಡೆ ನೋಡಿದಳು. ಯಾಕೆ ಸಾಹಿ, ಅವಳ ಮುಖ ನೋಡಿದ್ರೂ ನಿಂಗೆ ನಂಬಿಕೆ ಬರಲಿಲ್ವಾ? ನೀವಿಬ್ರು ಟ್ವಿನ್ಸ್ ಕಣೆ. ಅನಿತಾಳ ಮಾತು ಕೇಳುತ್ತಿದ್ದಂತೆ ಸಾಹಿತ್ಯಾಳ ಕಣ್ಣಿಂದ ಹನಿ ನೀರು ಪಟ್ ಎಂದು ನೆಲ ಸೇರಿತು. ಸಾಹಿತ್ಯ ತನ್ನ ತಂಗಿಯತ್ತ ದೃಷ್ಟಿ ನೆಟ್ಟು, ಹೌದಾ ಎಂದು ಕಣ್ಣ ಭಾಷೆಯಲ್ಲೇ ಕೇಳಿದಳು. ಅವಳು ಕೈಕಟ್ಟಿ ಗೋಡೆಗೆ ಭುಜ ಒರಗಿಸಿ ಒಂದು ಕಾಲಲ್ಲಿ ಪೂರ್ತಿ ಬಲವಿಟ್ಟು ಇನ್ನೊಂದು ಕಾಲಿನ ತುದಿ ಬೆರಳನ್ನು ನೆಲಕ್ಕೆ ತಾಕಿಸುತ್ತಾ ಬಾಯಲ್ಲಿ ಚೂಯಿಂಗಮ್ ಅಗಿಯುತ್ತಾ ಮುಗುಳ್ನಕ್ಕೂ ಕಣ್ಣಲ್ಲೇ ಹೌದು ಎಂದಳು. ಅಷ್ಟೇ ಸಾಕಿತ್ತು ಸಾಹಿತ್ಯಾಳಿಗೆ. ಓಡಿ ಹೋಗಿ ಅವಳನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಅತ್ತಳು. ಅವಳು ತನ್ನ ಅಕ್ಕ ಎಂಬ ಮಮತೆಯಿಂದ ಅವಳನ್ನು ತಬ್ಬಿಕೊಂಡು ಸಮಾಧಾನ ಮಾಡತೊಡಗಿದಳು. ಅನಿತಾ ಅವರಿಬ್ಬರನ್ನು ಕಣ್ತುಂಬಿಕೊಳ್ಳುತ್ತಾ ನಿಂತಿದ್ದಳು. ಸಾಹಿತ್ಯಾಳ ಮನಸ್ಸಿಗೆ ಸಮಾಧಾನ ಆಗುವಷ್ಟು ಅವಳನ್ನು ತಬ್ಬಿ ಮುತ್ತಿಕ್ಕಿ ಕಣ್ತುಂಬಿ ಮತ್ತೆ ತಬ್ಬಿ ಮುದ್ದಾಡಿ ಮಾಡುತ್ತಿದ್ದಳು. ಖುಷಿಯಲ್ಲಿ ಅವಳೇನು ಮಾಡುತ್ತಿದ್ದಳು ಎಂಬುದು ಅವಳಿಗೆ ತಿಳಿಯಲಿಲ್ಲ. ಕೊನೆಗೆ ಅನಿತಾಳೆ ಮುಂದೆ ಬಂದು, ಅಯ್ಯೋ ಸಾಕಮ್ಮ ತಾಯಿ, ಬಿಟ್ಬಿಡು ಅವಳನ್ನ. ಈಗಷ್ಟೇ ಅಷ್ಟು ದೂರದಿಂದ ಬಂದಿದ್ದಾಳೆ, ಸ್ವಲ್ಪ ರೆಸ್ಟ್ ತಗೊಳ್ಳಿ, ಆಮೇಲೆ ಮುದ್ದು ಮಾಡುವೆಯಂತೆ. ಮೊದಲು ನನ್ನ ಸರ್ಪ್ರೈಸ್ ಇಷ್ಟ ಆಯ್ತಾ ಹೇಳು ಎಂದು ನಗುತ್ತಾ ಕೇಳಿದಳು. ಅವಳ ಮಾತಿಗೆ ಸಾಹಿತ್ಯ ಕಣ್ಣೊರೆಸುತ್ತಾ ಮುಗುಳ್ನಕ್ಕೂ ತನ್ನ ಹಿಡಿತ ಸಡಿಲಿಸಿ ತನ್ನ ತಂಗಿಯ ಮುಖವನ್ನೇ ನೋಡುತ್ತಾ, ತುಂಬ ಇಷ್ಟ ಆಯಿತು ಎಂದಾಗ ಅನಿತಾ ಹಿಂದಿನಿಂದ ಬಂದು ಸಾಹಿತ್ಯಾಳನ್ನು ತಬ್ಬಿಕೊಂಡು, ನಿಂಗೆ ಸರ್ಪ್ರೈಸ್ ಕೊಡೋಕ್ಕೆ ಅಂತಾನೆ ನಾವಿಬ್ಬರು ಸೇರಿ ಈ ಪ್ಲ್ಯಾನ್ ಮಾಡಿದ್ದು. ನಿಂಗೆ ಗೊತ್ತಾ ಸಾಹಿ, ನಿಂಗೆ ಅಪ್ಪ ಅಮ್ಮ ಇಬ್ಬರೂ ಇದ್ದಾರೆ. ಇನ್ನು ಸ್ವಲ್ಪ ದಿನ ಅಷ್ಟೇ, ನಿನ್ನ ತಂಗಿ ಅವ್ರ ಆ್ಯನಿವರ್ಸರಿಗೆ ನಿನ್ನ ಅವರ ಮುಂದೆ ನಿಲ್ಲಿಸಿ ಸರ್ಪ್ರೈಸ್ ಕೊಡಬೇಕು ಅಂತಿದ್ದಾಳೆ. ಸಾಹಿತ್ಯಾಳಿಗೆ ತಾನು ಕೇಳುತ್ತಿರುವ ಮಾತುಗಳು ನಿಜವೋ ಸುಳ್ಳೋ ಎಂಬುದು ನಂಬಲಾಗಲಿಲ್ಲ. ಅನಿ, ನಿಂಗೆ ಹೇಗೆ ಗೊತ್ತು ಇವೆಲ್ಲ? ಪ್ರಶ್ನಾರ್ಥಕವಾಗಿ ಕೇಳಿದವಳ ಬಾಯಿ ಮುಚ್ಚಿಸಿ, ಆಮೇಲೆ ಎಲ್ಲ ಡೀಟೇಲ್ ಆಗಿ ನಿನ್ನ ತಂಗಿ ಹೇಳ್ತಾಳೆ, ಸದ್ಯಕ್ಕೆ ಅವಳು ಫ್ರೆಶ್ ಆಗಿ ಬರಲಿ ಎಂದು ಅವಳ ಕೈ ಹಿಡಿದು ರೂಮು ತೋರಿಸಿದಳು. ಅನಿತಾ ಸಾಗರ್ಗೆ ಸಾಹಿತ್ಯಾಳ ಬಗ್ಗೆ ಮೊದಲೇ ತಿಳಿಸಿದ್ದರಿಂದ ಅವನಿಗೇನು ಆಶ್ಚರ್ಯವಾಗಿರಲಿಲ್ಲ. ಅವನೂ ಸಾಹಿತ್ಯಾಳಿಗೆ ತಂಗಿಯ ಮೇಲಿನ ಪ್ರೀತಿ ಕಂಡು ಕಣ್ತುಂಬಿಕೊಳ್ಳುತ್ತಿದ್ದ. ಅವನಿಗೆ ಆಗಷ್ಟೇ ಒಂದು ಇಂಜೆಕ್ಷನ್ ಕೊಟ್ಟಿದ್ದರಿಂದ ಅನಿತಾಳೆ ಅವನನ್ನು ಮಲಗಿಸಿ ಬಂದಳು. ಫ್ರೆಶ್ ಆಗಿ ಬಂದವಳು ರೂಮಿನಲ್ಲಿಟ್ಟಿದ್ದ ತನ್ನ 2 ಬ್ಯಾಗಲ್ಲಿ ಒಂದು ಬ್ಯಾಗನ್ನು ಹೊತ್ತು ತಂದು, ಅನಿ, ನಂಗೊಂದು ಲೋಟ ಕಾಫಿ ಎಂದು ಕೂಗಿ ಹೇಳಿ ಸಾಹಿತ್ಯಾಳೆಡೆ ನೋಡುತ್ತಾ, ಸಿಸ್, ಏನಾದರೂ ತಿಂತೀಯಾ ಎಂದು ಬ್ಯಾಗ್ ಓಪನ್ ಮಾಡಿದಳು. ಸಾಹಿತ್ಯಾಳಿಗೆ ಆಶ್ಚರ್ಯ. ಅವಳ ಬ್ಯಾಗಲ್ಲಿ ಇದ್ದಿದ್ದು ಬರೀ ತಿಂಡಿ ಪ್ಯಾಕೆಟ್ಗಳೇ. ಯಾಕೆ ಸಿಸ್ ಹಾಗೆ ನೋಡ್ತಿದೀಯಾ? ಇಷ್ಟೇ ಅಂತನಾ? ಏನು ಮಾಡೋದು, ನಾನು ಜಾಸ್ತಿ ತಿಂಡಿ ತಿಂತೀನಿ ಅಂತ ನನ್ನ ಅಮ್ಮ ದೊಡ್ಡ ಬ್ಯಾಗ್ ಕೊಟ್ಟಿಲ್ಲ. ಅದಕ್ಕೆ ಈ ಬ್ಯಾಗ್ಲಿ ಎಷ್ಟು ತುಂಬುತ್ತೋ ಅಷ್ಟು ತೊಗೊಂಡು ಬಂದೆ. ಅವ್ರಿಗೇನು ಗೊತ್ತು ಇದು ಖಾಲಿ ಆದಮೇಲೆ ಮತ್ತೆ ತೊಗೊಂಡು ತಿಂತೀನಿ ಅಂತ ಎನ್ನುತ್ತಾ ನಕ್ಕಳು. ಅಷ್ಟರಲ್ಲಿ ಅನಿತಾ ಮೂವರಿಗೂ ಕಾಫಿ ತಂದು ಇಬ್ಬರಿಗೂ ಕೊಟ್ಟು ತಾನೊಂದು ಲೋಟ ತೆಗೆದುಕೊಂಡು ಸಾಹಿತ್ಯಾಳ ಮುಖ ನೋಡಿ, ಸಾಹಿ, ನಿಂಗೊಂದು ವಿಷಯ ಗೊತ್ತಾ? ನಿನ್ನ ತಂಗಿ ಹೆಸರು ಕೂಡ ಸಾಹಿತ್ಯ ಅಂತಾನೆ. ನಿಂಗೆ ಇಲ್ಲಿ ನಿನ್ನ ದತ್ತು ತೆಗೆದುಕೊಂಡ ಅಪ್ಪ ಸಾಹಿತ್ಯ ಅಂತ ಹೆಸರಿಟ್ರೆ, ಅಲ್ಲಿ ನಿನ್ನ ತಂಗಿಗೆ ಸ್ವಂತ ಅಪ್ಪ ಸಾಹಿತ್ಯ ಅಂತ ಹೆಸರಿಟ್ಟಿದ್ದಾರೆ.
ಕೋ ಇನ್ಸಿಡೆನ್ಸ್ ಅಂದರೆ ಇದಪ್ಪ ಎಂದು ಕಣ್ಣಗಲಿಸಿ ಹೇಳಿದಳು. ಸೀಸ್, ಆದರೆ ನನಗೆ ಸಾಹಿತ್ಯ ಅಂತ ಕರೆದು ಕೇಳಿ ಅಭ್ಯಾಸ ಇಲ್ಲ. ನನ್ನ ಫ್ರೆಂಡ್ಸಿಂದ ಹಿಡಿದು ನಮ್ಮ ಮನೆವರೆಗೂ ನನ್ನ ಹೆಸರಿನ ಮೊದಲನೇ ಅಕ್ಷರ ಮತ್ತು ಕೊನೆ ಅಕ್ಷರದ ಅಡಿ ಒತ್ತು ಮೈನಸ್ ಮಾಡಿ ಶಾರ್ಟಾಗಿ ಹಿತ ಅಂತ ಕರೀತಾರೆ. ನಿಂಗೇನಾದರೂ ಈ ಥರ ನಿಕ್ನೇಮ್ ಇದೆಯಾ? ತಂಗಿಯ ಪ್ರಶ್ನೆಗೆ ಸತ್ಯ ಥಟ್ಟನೆ ಅವಳ ತಲೆಗೆ ಹೊಳೆದ ಹೆಸರು. ಆದರೆ ಬಾಯಲ್ಲಿ ಬಂದಿದ್ದು ಮಾತ್ರ ಹಾಗೇನೂ ಇಲ್ಲ, ಇವಳು ಮಾತ್ರ ನನ್ನ ಸಾಹಿ ಅಂತ ಕರೀತಾಳೆ ಅಷ್ಟೆ, ಮತ್ತೆಲ್ಲರೂ ಸಾಹಿತ್ಯ ಅಂತಾನೆ ಕರೆಯೋದು ಎಂದು ಅನಿತಾಳನ್ನು ತೋರಿಸುತ್ತಾ ಹೇಳಿದಳು. ನನಗೆ ಫುಲ್ ಹೆಸರಿಟ್ಟು ಕರೆದ್ರೆ ಯಾಕೋ ಇಷ್ಟ ಆಗಲ್ಲ. ಅದು ಹೇಗಿರುತ್ತೆ ಅಂದರೆ ಸಾಹಿತ್ಯ ಹೋಗಿ ಸಾಹಿತ್ಯ ಅಂತ ಕೇಳ್ದಾಗಿರುತ್ತೆ. ಅಸಹನೆಯಿಂದ ನುಡಿದಳು. ಹೇ ಹಿತ, ಅಷ್ಟು ಚೆನ್ನಾಗಿರೋ ಹೆಸರನ್ನು ಹಾಗ್ಯಾಕೆ ಅಂತೀಯಾ? ಸಿಡುಕಿದಳು ಅನಿತಾ. ಅಯ್ಯೋ, ನಾನೆಲ್ಲಂದೆ, ಕರೆಯೋರು ಹಾಗೆ ಕರೆಯೋದು ಅಂದೆ. ಆ ವಿಷಯ ಬಿಡು, ತಗೋ ಚಿಪ್ಸ್ ತಿನ್ನು ಎಂದು ಒಂದು ಚಿಪ್ಸ್ ಪ್ಯಾಕೆಟ್ ಅನಿತಾಳ ಮುಂದೆ ಚಾಚಿದಳು. ನೀನು ತಿನ್ನಮ್ಮ, ನಂಗೆ ಬೇಡ. ಇವತ್ತು ಒಂದಿನಕ್ಕಾಗೋಷ್ಟು ತಂದಿದೆಯಲ್ಲ, ಬಿಡು, ನಂಗೆ ಸ್ವಲ್ಪ ಟೆನ್ಷನ್ ತಪ್ಪಿತು ಎಂದು ಕಣ್ಣೊಡೆದು ಜೋರಾಗಿ ನಕ್ಕಳು ಅನಿತಾ. ಮತ್ತೆ ನಾಳೆಯಿಂದ ನನ್ನ ಜವಾಬ್ದಾರಿ ನಿಂದೆ ಚಿಪ್ಸ್ ತಿನ್ನುತ್ತಾ ಹೇಳಿದಳು ಹಿತ. ಸಾಹಿತ್ಯಾಳಿಗೆ ಆಶ್ಚರ್ಯ. ಅನಿ, ನಿಂಗೆ ಇವಳು ಎಲ್ಲಿ ಸಿಕ್ಕಿದ್ದು? ಇಷ್ಟೊಂದು ಕ್ಲೋಸ್ ಆಗಿ ಮಾತಾಡೋದು ನೋಡಿದರೆ ನೀವಿಬ್ರು ಮೊದಲಿಂದಾನೂ ಪರಿಚಯನಾ? ಕಣ್ಣಗಲಿಸಿ ಕೇಳಿದಳು. ಅಯ್ಯೋ ಸಾಹಿ, ಹೇಳೋದೇ ಮರ್ತಿದ್ದೆ ನೋಡು. ಅದೇನಾಯ್ತು ಗೊತ್ತಾ, ನಾನು ಊರಿಗೆ ಹೋಗಿದ್ನಲ್ಲ, ಆಗ ಇವಳು ಟ್ರಿಪ್ ಅಂತ ನಮ್ಮೂರಿಗೆ ಬಂದಿದ್ಲು. ನಂಗಾಗ ಸ್ವಲ್ಪ ಹುಷಾರಿಲ್ಲದೆ ಇದ್ದಿದ್ದಕ್ಕೆ ಮೆಡಿಕಲ್ ಶಾಪಿಂದ ತಲೆನೋವು ಟ್ಯಾಬ್ಲೆಟ್ ತೊಗೊಂಡು ಮನೆಗೆ ಹೋಗಬೇಕಾದ್ರೆ ಇವಳು ಅಂಗಡಿಯಿಂದ ಅಷ್ಟು ಚಿಪ್ಸ್ ಪ್ಯಾಕೆಟ್ ಹೊತ್ಕೊಂಡು ಬರ್ತಾ ಇರಬೇಕಾದ್ರೆ ನನಗೆ ಡಿಕ್ಕಿ ಹೊಡೆದ್ಲು ನೋಡು. ತಪ್ಪು ಇವಳದ್ದೆ, ಆದರೆ ಸುಪ್ರಭಾತ ಕೇಳಿದ್ದು ನಾನೇ ಬಾಯ್ ಬಡ್ಕಿ ಅಂದರೆ ನನಗಿಂತ ದೊಡ್ಡ ಬಾಯ್ ಬಡ್ಕಿ ಇದು. ನಾನು ಅವಳು ಬೈತಿರೋದನ್ನು ತಲೆಗೆ ಹಾಕೊಳ್ಳಿಲ್ಲ, ಬದಲಿಗೆ ಅವಳನ್ನು ನೋಡಿ ನೀನೇ ಅಂದ್ಕೊಂಡು ತಪ್ಕೊಂಡು ಜೋರಾಗಿ ಅತ್ತೆ. ಅಲ್ಲಿಗೆ ಅವಳ ಸುಪ್ರಭಾತಕ್ಕೆ ಪೂರ್ಣ ವಿರಾಮ ಬಿತ್ತು. ನನ್ನ ಅಪ್ಪ ಅಮ್ಮನ ವಿಚಾರ ಹೇಳಿ ದುಃಖವನ್ನೆಲ್ಲ ಹೊರಹಾಕಿ ಅತ್ತೆ ನನಗೆ ಸಮಾಧಾನ ಮಾಡಿದ್ಲು, ಧೈರ್ಯ ತುಂಬಿದ್ಲು, ಜೊತೆಗೆ 4-5 ಚಿಪ್ಸ್ ಪ್ಯಾಕೆಟ್ ಕೂಡ ಖಾಲಿ ಮಾಡಿದ್ಲು. ನನಗೆ ಅವಳು ತಿನ್ನೋದ್ರ ಬಗ್ಗೆ ಮೊದಲು ಹೊಳಿಲೇ ಇಲ್ಲ. ಕೊನೆಗೆ ನನ್ನ ಕತೆಯೆಲ್ಲ ಕೇಳಿ ನನಗೆ ಸ್ವಲ್ಪ ಸಮಾಧಾನ ಆಗಿ ಇನ್ನೇನು ಅವಳನ್ನು ಮನೆಗೆ ಕರ್ಕೊಂಡು ಹೋಗಬೇಕು ಅನ್ನೋಷ್ಟರಲ್ಲಿ ನಿನ್ನ ಫ್ರೆಂಡ್ನ ಒಂದ್ಸರಿ ತೋರಿಸ್ತೀಯಾ ಅಂತ ಕೇಳಿದ್ಲು ನೋಡು. ಆಗ ನನಗೆ ಅವಳ ನಡವಳಿಕೆ ಬಗ್ಗೆ ಆಶ್ಚರ್ಯ ಆಗಿದ್ದು. ಯಾವ ಫ್ರೆಂಡ್ನ ತೋರಿಸ್ಬೇಕು ಅಂತ ಅವಳನ್ನೇ ಕೇಳಿದೆ. ಅದೇ ಇಷ್ಟೊತ್ತು ನಾನು ನಿನ್ನ ಫ್ರೆಂಡ್ ಅಂತ ಮಾತಾಡ್ಸಿದ್ಯಲ್ಲ, ಅದೇ ಫ್ರೆಂಡ್ ಅಂದ್ಲು. ನನಗಂತೂ ತಲೆ ಬೂಡ ಅರ್ಥ ಆಗಲಿಲ್ಲ. ಮೊದಲೇ ತಲೆ ಕೆಟ್ಟೋಗಿತ್ತು, ಈಗ ಇವಳು ಕೇಳೋ ಪ್ರಶ್ನೆಗೆ ಕೇಳಬೇಕಾ? ಬೈಯೋಕ್ಕೆ ಶುರು ಹಚ್ಕೊಂಡೆ. ಅವಳು ಮಾತೇ ಆಡಿಲ್ಲ, ತಿನ್ನೋದ್ರಲ್ಲೇ ಮುಳುಗಿ ಹೋಗಿದ್ಲು. ಕೊನೆಗೆ ನನಗೇ ಬೈದು ಸುಸ್ತಾಯಿತು. ಅವಳ ಮುಖ ನೋಡಿದೆ, ತಂದಿದ್ದ ತಿಂಡಿ ಎಲ್ಲ ಖಾಲಿಯಾಗಿತ್ತು, ಜೊತೆಗೆ ಕೂಲಾಗಿದ್ಲು ಕೂಡ. ಹೊಟ್ಟೆ ತುಂಬಿತ್ತಲ್ವಾ? ಈಗ ಅವಳು ಸರ್ದಿ ಮಾತು ಶುರು ಮಾಡಿದ್ಲು. ತುಂಬ ಹೊತ್ತು ಮಾತಾಡಿದ್ಲು. ಅವಳು ನೀನಲ್ಲ ಅಂತ ತಿಳಿದು ಹೋಗಿತ್ತು ನನಗೆ. ನಿಂಗೆ ಅಪ್ಪ ಅಮ್ಮ ಇದ್ದಾರೆ ಅಂತ ಎಷ್ಟು ಖುಷಿ ಆಗೋಯ್ತು ಗೊತ್ತಾ ನನಗೆ. ಅದಾದಮೇಲೆ 2 ದಿನಕ್ಕೊಂದು ಸಾರಿನಾದರೂ ಭೇಟಿ ಆಗ್ತಿದ್ವಿ. ಆದರೆ ಎಲ್ಲ ಸತ್ಯ ನನಗೆ ಗೊತ್ತಿಲ್ಲ. ಗೊತ್ತಿರೋದಿಷ್ಟೇ, ಅವಳು ಮತ್ತು ನೀನು ಟ್ವಿನ್ಸ್. ಈಗ ನಿನ್ನನ್ನು ನಿನ್ನ ಅಪ್ಪ ಅಮ್ಮ ಹುಡುಕಿ ಸೋತೋಗಿ ಕೈ ಚೆಲ್ಲಿ ಕೂತಿದ್ದಾರೆ. ಇನ್ನು ಮುಂದಿದ್ದು ಇವಳನ್ನು ಕೇಳಿದರೆ ಗೊತ್ತಾಗುತ್ತೆ ಎಂದು ಹಿತಾಳತ್ತ ಕೈ ನೀಟಿದಾಗ ಹಿತ 3 ಪ್ಯಾಕ್ ಚಿಪ್ಸ್ ತಿಂದು ಮುಗಿಸಿ 4ನೇಯದಕ್ಕೆ ಬ್ಯಾಗ್ ಓಪನ್ ಮಾಡುತ್ತಿದ್ದಳು. ಅನಿತಾ ಅವಳು ತಿನ್ನುವುದನ್ನು ನೋಡಿ ಹಣೆ ಚಚ್ಚಿಕೊಳ್ಳುತ್ತಾ, ಹಿತ ಸಾಕೀಗ, ಎಷ್ಟು ತಿಂತೀಯಾ ಎಂದು ಬ್ಯಾಗ್ ತನ್ನೆಡೆಗೆ ಎಳೆದುಕೊಂಡಳು. ಅರೆ ಅನಿ, ನನ್ನ ಕಂಡೀಷನ್ಗೆ ಒಪ್ಪಿಗೆ ಕೊಟ್ಟಿದ್ದೆ ತಾನೆ, ಈಗ ಯಾಕೆ ತಿನ್ಬೇಡ ಅಂತೀಯ? ದುರುಗುಟ್ಟಿ ಹೇಳಿದಳು. ಆಹಾ, ಇಲ್ಲಿ ಬಂದಿರೋದು ನಿನ್ನ ಕೆಲಸದ ಮೇಲೆ ಅಂತ ನಂಗೆ ಗೊತ್ತಿಲ್ವಾ? ನಿಂಗೆ ನಿನ್ನ ಅಕ್ಕ ಬೇಕಾಗಿತ್ತು ಅಂತ ಬಂದಿದ್ದಕ್ಕೆ ಕಂಡೀಷನ್ ಬೇರೆ. ಈಗ ನಮ್ಮ ಸಾಹಿ ಫುಲ್ ಕನ್ಫ್ಯೂಸ್ ಆಗಿದ್ದಾಳೆ, ನೇರ ವಿಷಯಕ್ಕೆ ಬಾ.
ಅನಿತಾಳ ಮಾತಿಗೆ ಓಕೆ ಎಲ್ಲ ಹೇಳ್ತೀನಿ, ಆದರೆ ಒಂದೇ ಒಂದು ಚಿಪ್ಸ್ ಪ್ಯಾಕ್ ಪ್ಲೀಸ್ ಕೇಳಿಕೊಂಡಳು ಹಿತ. 1 ಪ್ಯಾಕ್ ತೆಗೆದುಕೊಟ್ಟಳು ಅನಿತಾ. 1 ನಿಮಿಷದಲ್ಲಿ ಬಾಯಿಗೆ ಅವಕಾಶ ಕೊಡದೆ ಇರುವ ಹಾಗೆ ತಿಂದು ಮುಗಿಸಿ ಸಮಾಧಾನವಾದ ಬಳಿಕ ಮಾತು ಪ್ರಾರಂಭಿಸಿದಳು. ಮೈಸೂರಿನ ಒಂದು ಹಳ್ಳಿಯಲ್ಲಿ 2 ಅಂತಸ್ತಿನ ಅಗಲವಾದ ಬಂಗಲೆ ಅದು. ಅಲ್ಲಿದ್ದುದು ಒಂದು ಕೂಡು ಕುಟುಂಬ ಮತ್ತು ಒಂದಷ್ಟು ಕೆಲಸದಾಳುಗಳು. ಆ ಮನೆಯ ಹಿರಿಯ ತಲೆ ಸಚ್ಚಿದಾನಂದರಾಯರು, 100 ಎಕರೆ ಜಮೀನಿನ ವಾರಸುದಾರ. ಅವರ ಪತ್ನಿ ಸುನಂದಾಬಾಯಿ ಸಂಸಾರವನ್ನು ನಾಜೂಕಾಗಿ ನಡೆಸುವ ಸಾಮರ್ಥ್ಯವುಳ್ಳವರು. ಅವರಿಗೆ 3 ಜನ ಗಂಡು ಮಕ್ಕಳೇ. ಇದರಿಂದ ಅಸಮಾಧಾನ ಪಟ್ಟಿದ್ದು ಸಚ್ಚಿದಾನಂದರಾಯರ ತಂಗಿಯ ಗಂಡ ಗಂಗಾಧರ. ಹೇಗಾದರೂ ಮಾಡಿ ಸಚ್ಚಿದಾನಂದರಾಯರ ಆಸ್ತಿಯನ್ನು ಲಪಟಾಯಿಸಬೇಕೆಂದು ಹೊಂಚು ಹಾಕಿ ಅವರ ತಂಗಿಯ ಜೊತೆ ಪ್ರೀತಿಯ ನಾಟಕವಾಡಿ ಮದುವೆಯಾಗಿದ್ದ. ತಂಗಿಯ ಮದುವೆಗೆ ತನ್ನ ಆಸ್ತಿಯ ಅರ್ಧ ಪಾಲು ಅವನಿಗೆ ವರದಕ್ಷಿಣೆಯಾಗಿ ನೀಡಿದರೂ ತೃಪ್ತಿಯಾಗಿರಲಿಲ್ಲ. ನಾನೊಬ್ಬ ಅನಾಥ, ನಿಮ್ಮ ಮನೆಯಲ್ಲೇ ನನಗೊಂದು ಜಾಗ ಕೊಟ್ಟರೆ ಇಲ್ಲೇ ಇದ್ದು ನಿಮ್ಮ ಋಣ ತೀರಿಸುವೆ ಎಂದು ಅದೇ ಮನೆಯಲ್ಲಿ ಉಳಿದು ಬಿಟ್ಟಿದ್ದ. ಅವನ ಯೋಜನೆಯ ಪ್ರಕಾರ ಸಚ್ಚಿದಾನಂದರಾಯರ ಇಡೀ ಆಸ್ತಿ ತನ್ನ ಕೈ ಸೇರುವಂತೆ ಮಾಡಬೇಕೆಂಬುದಾಗಿತ್ತು. ಆ ಬಂಗಲೆಯಲ್ಲಿ ಅಷ್ಟೊಂದು ಜನ ಆಳುಕಾಳುಗಳು ಇದ್ದಿದ್ದರಿಂದ, ಜೊತೆಗೆ ಸಚ್ಚಿದಾನಂದರಾಯರ ಬುದ್ಧಿವಂತಿಕೆಯಿಂದ ಗಂಗಾಧರನ ಯಾವ ಕುತಂತ್ರಗಳು ಅಲ್ಲಿ ನಡೆಯುತ್ತಿರಲಿಲ್ಲ. ಈ ಎಲ್ಲ ವಿಚಾರಗಳು ಸಚ್ಚಿದಾನಂದರಾಯರ ತಂಗಿ ಸುಮತಿಯವರಿಗೆ ಮದುವೆ ಆದ ಮೇಲೆ ತಿಳಿದಾಗ ತುಂಬ ಕುಗ್ಗಿ ಹೋಗಿದ್ದರು. ಆದರೆ ತನ್ನ ಗಂಡನನ್ನು ನಿಂದಿಸಲು ಅವರ ಮನಸ್ಸು ಒಪ್ಪಲಿಲ್ಲ. ಕಾರಣ, ಪ್ರೀತಿಸಿ ಮದುವೆಯಾಗಿ ಅಣ್ಣನ ಆಶೀರ್ವಾದ ಪಡೆದ ಮೇಲೆ ತನ್ನ ಆಯ್ಕೆ ತಪ್ಪು ಎಂದು ಅಣ್ಣನಿಗೆ ತಿಳಿಸಿದರೆ ಎಲ್ಲಿ ಕೋಪದಿಂದ ಮನೆಯಿಂದ ಹೊರಹಾಕಿದರೆ ಎಂಬ ಭಯ ಅವರಿಗೆ. ಆದಷ್ಟು ತನ್ನ ಗಂಡನಿಗೆ ಬುದ್ಧಿ ಹೇಳುತ್ತಿದ್ದರು. ಬದಲಾಗುವ ಯಾವ ಲಕ್ಷಣಗಳೂ ಕಾಣಲಿಲ್ಲ. ಬದಲಿಗೆ ಹೆಂಡತಿಗೆ ಬೆದರಿಸಿ ಬಾಯಿ ಮುಚ್ಚುವಂತೆ ಮಾಡುತ್ತಿದ್ದ. ಸುಮತಿಗೆ ಒಬ್ಬನೇ ಒಬ್ಬ ಮಗ, ಅವನೇ ಶ್ರೀಧರ. ಅವನಿಗೂ ಅಪ್ಪನ ಬುದ್ಧಿಯೇ ಬೆಳೆದಿತ್ತು. ಸಚ್ಚಿದಾನಂದರಾಯರ 3 ಗಂಡು ಮಕ್ಕಳಿಗೆ ಮದುವೆಯಾಗಿತ್ತು. ದೊಡ್ಡವನ ಹೆಸರು ಸೋಮಶೇಖರ, 2ನೇಯವನು ಜಗದೀಶ, 3ನೇಯವನು ನಂದೀಶ. ಅನ್ಯೋನ್ಯವಾಗಿತ್ತು ಆ ಕುಟುಂಬ. ಮನೆಗೆ ಬಂದ ಸೊಸೆಯಂದಿರು ಆ ಮನೆಗೆ ಹೊಂದಿಕೊಂಡು ಹೋಗುವಂಥವರೇ. ಇವೆಲ್ಲವನ್ನು ನೋಡಿ ಒಳಗೊಳಗೆ ಕುದಿಯುತ್ತಿದ್ದುದು ಗಂಗಾಧರ ಮತ್ತು ಅವನ ಮಗ ಶ್ರೀಧರ. ಆ ಮನೆಯಲ್ಲೇ ಇದ್ದು ಏನೂ ಮಾಡಲು ಅಸಾಧ್ಯವಾದ ಪರಿಸ್ಥಿತಿ ಅವರಿಬ್ಬರದು. ಸಚ್ಚಿದಾನಂದರಾಯರು ತಮ್ಮ ಜವಾಬ್ದಾರಿಯನ್ನು ತನ್ನ ಮಕ್ಕಳಿಗೆ ಬಿಟ್ಟುಕೊಟ್ಟು ಆರಾಮಾಗಿ ಮನೆಯಲ್ಲೇ ಉಳಿಯುತ್ತಿದ್ದರು. ಅವರ ಮೊದಲನೆಯ ಮಗ ಸೋಮಶೇಖರನ ಮಡದಿ ಮೀನಾ 9 ತಿಂಗಳ ಬಸುರೆ. ಅವರ ಹೊಟ್ಟೆಯಲ್ಲಿರುವ ಮಗು ಹೊರಬರಬಾರದೆಂದು ಪರಿಪರಿಯಾಗಿ ಯೋಜನೆ ರೂಪಿಸಿ ಅದರಿಂದ ಯಾವುದೇ ರೀತಿಯ ಪ್ರತಿಫಲ ಸಿಗದಿದ್ದಾಗ ಕೈ ಚೆಲ್ಲಿ ಕುಳಿತಿದ್ದರು ಅಪ್ಪ ಮಗ. ಸಚ್ಚಿದಾನಂದರಾಯರ ಮಕ್ಕಳ ನಂತರ ಆಸ್ತಿಯೆಲ್ಲ ಮೊಮ್ಮಕ್ಕಳಿಗೆ ಹೋಗುವುದೆಂದು ಅರಿತಿದ್ದರಿಂದ ಅವರಿಗೆ ಮೊಮ್ಮಕ್ಕಳಾಗದಂತೆ ಮಾಡುವುದು ಇವರಿಬ್ಬರ ಉದ್ದೇಶವಾಗಿತ್ತು. ಆದರೆ ಅವರ ಪ್ಲಾನ್ ಯಾವುದು ಅವರು ಅಂದುಕೊಂಡಂತೆ ನಡೆಯುತ್ತಿರಲಿಲ್ಲ. ಮೀನಾ ಅವರಿಗೆ ಹೆರಿಗೆ ನೋವಿನ ಸಂದರ್ಭದಲ್ಲಿ ಆಸ್ಪತ್ರೆಗೆ ಸೇರಿಸಿದಾಗ ಅಲ್ಲೇ ಬಾಗಿಲ ಬಳಿ ನಿಂತು ಕೊನೆಯ ಪ್ರಯತ್ನ ಎಂಬಂತೆ ಹೊಂಚು ಹಾಕುತ್ತಿದ್ದ ಶ್ರೀಧರ. ಮನೆಯವರೆಲ್ಲರೂ ತುಂಬ ತಲೆಬಿಸಿಯಲ್ಲಿ ಅತ್ತಿಂದಿತ್ತ ಓಡಾಡುತ್ತಿದ್ದರು. ಶ್ರೀಧರ ನರ್ಸ್ ಬಳಿ ಏನೋ ಮಾತಾಡಿ ಅವಳಿಗೊಂದಷ್ಟು ದುಡ್ಡು ಕೊಟ್ಟು ಯಾರಿಗೂ ತಿಳಿಯದಂತೆ ಮಗುವನ್ನು ತನ್ನ ಕೈಗೆ ಕೊಡಬೇಕೆಂದು ಹೇಳಿದ್ದ. ಮೊದಲು ಒಪ್ಪದ ನರ್ಸ್ ಕೊನೆಗೆ ಹಣದಾಸೆಗೆ ಒಪ್ಪಿಗೆ ಸೂಚಿಸಿ ಸಚ್ಚಿದಾನಂದರಾಯರ ಬಳಿ ಬಂದು, ನೋಡಿ, ಇಲ್ಲಿ ಎಲ್ಲರೂ ಇದ್ದರೆ ನಮಗೆ ಓಡಾಡೋಕ್ಕೆ ತೊಂದರೆ ಆಗುತ್ತೆ, ದಯವಿಟ್ಟು ನೀವೆಲ್ಲ ಹೊರಗೆ ಕೂತಿರಿ ಎಂದು ಎಲ್ಲರನ್ನೂ ಹೊರಗೆ ಸಾಗ ಹಾಕಿದಳು. ಈ ಪ್ಲ್ಯಾನ್ ಸಕ್ಸಸ್ ಆಗೇ ಆಗುತ್ತೆ ಎಂದು ಬೀಗುತ್ತಿದ್ದ ಶ್ರೀಧರ.
ಬೆಳಗ್ಗಿನ ಜಾವ ಡಾಕ್ಟರ್ ಸಿಸರಿನ್ ಮಾಡಿ ಮಗುವನ್ನು ನರ್ಸ್ ಕೈಗೊಪ್ಪಿಸಿ ಮುಂದಿನ ಪ್ರೊಸೀಜರ್ ನಡೆಸುತ್ತಿರಬೇಕಾದರೆ ಹೇಗೋ ಅವರ ಕಣ್ಣು ತಪ್ಪಿಸಿ ಆ ಮಗುವನ್ನು ಶ್ರೀಧರನ ಕೈಗೆ ಒಪ್ಪಿಸಿದಳು. ಶ್ರೀಧರ ಯಾರಿಗೂ ತಿಳಿಯದಂತೆ ಆ ಮಗುವನ್ನು ಎತ್ತಿಕೊಂಡು ಹೊರಬಂದು ತನ್ನ ಡ್ರೈವರ್ನ ಕೈಯಲ್ಲಿಟ್ಟು, ಈ ಮಗುವನ್ನು ಎಲ್ಲಾದರೂ ಬಿಸಾಕಿ ಬಾ ಎಂದು ಹೇಳಿ ಕಳುಹಿಸಿದ್ದ. ಅಲ್ಲಿಗೆ ಅವನ ಕೆಲಸ ಮುಗಿದಿತ್ತು. ಯಾರಿಗೂ ಅನುಮಾನ ಬಾರದಂತೆ ಎಲ್ಲರೂ ಕುಳಿತಿದ್ದ ಕಡೆ ಹೆಜ್ಜೆ ಹಾಕಿದ. ಡಾಕ್ಟರ್ ತನ್ನ ಕೆಲಸ ಮುಗಿಯಿತೆಂದು ಹೊರಬಂದು, ಕಂಗ್ರ್ಯಾಚುಲೇಷನ್ಸ್, ಮುದ್ದಾದ ಹೆಣ್ಣು ಮಕ್ಕಳು ಎಂದಷ್ಟೇ ಹೇಳಿ ತನ್ನ ಜಾಗಕ್ಕೆ ತೆರಳಿದರು. ಸೋಮಶೇಖರರವರು ತಾನು ಅಪ್ಪ ಆಗಿದ್ದೇನೆ ಎಂದು ತಿಳಿದು ಸಂತೋಷದಿಂದ ಡಾಕ್ಟರ್ ಏನು ಹೇಳಿದರೆಂದು ಸರಿಯಾಗಿ ಕೇಳಿಸಿಕೊಳ್ಳದೆ ಒಳಗೂಡಿದರು. ಮೀನಾ ಅವರಿಗೆ ಪ್ರಜ್ಞೆ ಬಂದಿರಲಿಲ್ಲ. ಮಗುವನ್ನು ಹಿಡಿದು ನರ್ಸ್ ನಿಂತಿದ್ದಳು. ಸೋಮಶೇಖರರವರು ತನ್ನ ಮಗುವನ್ನು ನೋಡಿದ ಕೂಡಲೇ ನರ್ಸ್ ಕೈಯಿಂದ ಬಾಚಿ ಹಿಡಿದರು. ಎಲ್ಲರ ಜೊತೆ ಒಳಗೆ ಬಂದ ಶ್ರೀಧರನಿಗೆ ಸೋಮಶೇಖರರ ಕೈಯಲ್ಲಿ ಮಗುವನ್ನು ನೋಡಿ ಶಾಕ್ ಆಗಿತ್ತು. ಅವನು ನರ್ಸ್ ಕಡೆಗೊಮ್ಮೆ ದುರುಗುಟ್ಟಿ ನೋಡಿ ಹೊರಬರುವಂತೆ ಕಣ್ಸನ್ನೆಯಲ್ಲಿ ತಿಳಿಸಿ ಮೆಲ್ಲನೆ ಹೊರ ನಡೆದ. ನರ್ಸ್ ಅಂಜುತ್ತಲೇ ಅವನ ಬಳಿ ಬಂದಳು. ಏಯ್, ಈ ಮಗು ಯಾರ್ದು? ಇಲ್ಲಿಗೆ ಹೇಗೆ ಬಂತು ಎಂದು ಕೋಪದಲ್ಲೇ ಕೇಳಿದ. ಅವರಿದ್ದ ಜಾಗ ಎಲ್ಲರೂ ಓಡಾಡುತ್ತಿದ್ದುದರಿಂದ ಅವಳ ಮೇಲೆ ಕೈ ಮಾಡುವಂತಿರಲಿಲ್ಲ ಅವನಿಗೆ. ಅದು ಅವರಿಗೆ ಅವಳಿ ಮಕ್ಕಳು ಹುಟ್ಟಿದ್ದು ಎಂದು ಮೆಲ್ಲನೆ ಉಸುರಿದಳು ಆ ನರ್ಸ್. ಅವಳ ಮಾತು ಕೇಳಿ ಕೆಂಡಾಮಂಡಲನಾದ ಶ್ರೀಧರ. ಮೊದಲೇ ಯಾಕೆ ಹೇಳಿಲ್ಲ ನನಗೆ? ರೇಗಿದ. ಡಾಕ್ಟರ್ ನನಗೂ ತಿಳಿಸಿರಲಿಲ್ಲ. ನನ್ನ ಜಾಗದಲ್ಲಿ ಬೇರೊಬ್ಬ ನರ್ಸ್ ಬರಬೇಕಿತ್ತು. ಅವರಿಗೆ ಇವತ್ತು ಬರೋಕ್ಕಾಗದೇ ಇದ್ದಿದ್ದಕ್ಕೆ ನನ್ನ ಕರೆಸಿದ್ದು. ಹಾಗಾಗಿ ಅವರಿಗೆ ಅವಳಿ ಮಕ್ಕಳಾಗುತ್ತೆ ಅಂತ ನಂಗೆ ಗೊತ್ತಿರಲಿಲ್ಲ. ಡಾಕ್ಟರ್ ಮಗು ಎತ್ತಿ ನನ್ನ ಕೈಗೆ ಕೊಟ್ಟಾಗ ಭಯಕ್ಕೆ ಹಾಗೆ ಬಂದು ನಿಮಗೆ ಕೊಟ್ಟೆ. ಮತ್ತೆ ಒಳಗೋಗಿ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು 2 ಮಕ್ಕಳು ಎಂದು. ಮತ್ತೆ ಆ ಮಗುನ ನಿಮಗೆ ಕೊಡೋಣ ಅಂತ ಅನ್ನುವಷ್ಟರಲ್ಲಿ ನೀವಲ್ಲಿ ಇರಲಿಲ್ಲ. ಇದರಲ್ಲಿ ನನ್ನ ತಪ್ಪೇನೂ ಇಲ್ಲ. ಸ್ವಲ್ಪ ಧೈರ್ಯವಾಗಿ ಹೇಳಿ ಅಲ್ಲಿಂದ ಹೊರಟಳು. ಥತ್ ಎಂದು ಹಲ್ಲು ಕಚ್ಚಿ ಕೈ ಮುಷ್ಟಿ ಬಿಗಿದು ಅಲ್ಲಿಂದ ಹೊರನಡೆದ ಶ್ರೀಧರ. ಸಚ್ಚಿದಾನಂದರಾಯರ ಕುಟುಂಬ ಹೆಣ್ಣು ಮಗಳ ಆಗಮನದಿಂದ ತುಂಬಾ ಸಂತೋಷಗೊಂಡಿತ್ತು. ಅವರ ಸಂತೋಷ ಕಂಡು ಗಂಗಾಧರ ಮತ್ತು ಶ್ರೀಧರ ವಿಲವಿಲ ಒದ್ದಾಡುತ್ತಿದ್ದರು. ಸೋಮಶೇಖರರು ತನ್ನ ಮುದ್ದು ಮಗುವಿಗೆ ಸಾಹಿತ್ಯ ಎಂದು ನಾಮಕರಣ ಮಾಡಿದರು. ಸಾಹಿತ್ಯ ಆ ಮನೆಯಲ್ಲಿ ಎಲ್ಲರ ಕಣ್ಮಣಿಯಾಗಿ ಬೆಳೆಯುತ್ತಿದ್ದಳು. ಅವಳಿಗೆ ತಿಳುವಳಿಕೆ ಬಂದಾಗ ಅವಳ ಕೂಡು ಕುಟುಂಬ ಅವಳನ್ನು ಸಾಹಿತ್ಯ ಎಂದು ಕರೆದರೆ ಅವಳ ಕಿವಿಗದು ಸಾಹಿತ್ಯ ಎಂದು ಕೇಳುತ್ತಿತ್ತು. ಅಷ್ಟು ಚಂದದ ಹೆಸರನ್ನು ಹಾಗೆ ಕರೆದಾಗಲೆಲ್ಲ ಕೆಂಡದಂಥ ಕೋಪ ಅವಳಿಗೆ. ಅದನ್ನು ನೋಡಿ ಅವಳ ತಾತ ಸಚ್ಚಿದಾನಂದರಾಯರೇ ಅವಳಿಗೆ ಹಿತ ಎಂದು ಕರೆಯತೊಡಗಿದರು. ಆಗಿನಿಂದ ಅವಳಿಗೆ ಸ್ವಲ್ಪ ಸಮಾಧಾನವಾಗಿತ್ತು. ಇತ್ತ ಶ್ರೀಧರ ತನ್ನ ಅಪ್ಪನ ಬಳಿ ಹಿತಾಳನ್ನು ಹೇಗೆ ಮುಗಿಸುವುದೆಂದು ವಿವರಣೆ ನೀಡುತ್ತಿದ್ದ. ಗಂಗಾಧರರು ಸುಮ್ಮನೆ ಕುಳಿತು ಕೇಳಿಸಿಕೊಳ್ಳುತ್ತಿದ್ದರು. ಅಪ್ಪ, ನೀವು ಹೀಗೆ ಸುಮ್ಮನೆ ಕುಳಿತರೆ ನಮ್ಮ ಕೆಲಸ ಆಗಲ್ಲ. ನಾನು ಹೇಳಿದ ರೀತಿ ಮಾಡಿದರೆ ಅವಳು ಸಾಯೋದು ಗ್ಯಾರಂಟಿ ಎಂದು ಆವೇಶದಿಂದ ಹೇಳಿದ ಶ್ರೀಧರ. ಸಾಕು, ಸುಮ್ಮನಿರು ಶ್ರೀಧರ. ನೀನು ಇಷ್ಟು ದಿನ ಮಾಡಿದ ಯಾವ ಪ್ಲ್ಯಾನು ಅವ್ರ ಮೇಲೆ ಪರಿಣಾಮ ಬೀರಿಲ್ಲ. ಈಗ ಹೊಸ ಪ್ಲ್ಯಾನ್ ಜೊತೆ ಬಂದಿದೆಯಾ? ರೇಗಿದರು. ಅವರಿಗೆ ತಾವೇನು ಮಾಡಿದರೂ ಅದು ಯಶಸ್ಸು ಕಾಣುವುದಿಲ್ಲ ಎಂಬ ಅಸಹನೆ. ಇಲ್ಲ ಅಪ್ಪ, ಈ ಸರಿ ಎಲ್ಲೂ ಯಾಮಾರಿ ಹೋಗಲು ಸಾಧ್ಯನೇ ಇಲ್ಲ. ಅವತ್ತು ಅರ್ಧ ಮುಗಿಸಿದ ಕೆಲಸನ ಇವತ್ತು ಪೂರ್ತಿ ಮಾಡ್ತೇನೆ. ಅವತ್ತು ನಂಗೆ ಹೇಗೆ ಗೊತ್ತಾಗಬೇಕು ಆ ಹೆಂಗಸು 2 ಮಕ್ಕಳನ್ನು ಹೆರ್ತಾಳೆ ಅಂತ? ಆವತ್ತೇ ಆ ಒಂದು ಮಗುವನ್ನು ಬಿಸಾಕಿ ಬಂದಾಗ ನನ್ನ ಕೆಲಸ ಮುಗೀತು ಅಂದ್ಕೊಂಡೆ. ಆದರೆ ಇಲ್ಲಿ ಬಂದು ನೋಡಿದರೆ ಇನ್ನೊಂದು ಮಗು. ಇರಲಿ ಬಿಡಪ್ಪ, ಆಗಕ್ಕಿಂತ ಈ ಮನೆಯವರಿಗೆ ಈಗ ಅವಳ ಮೇಲೆ ಬೆಟ್ಟದಷ್ಟು ಪ್ರೀತಿ. ಈಗ ಅವಳನ್ನು ಸಾಯಿಸಿಬಿಟ್ರೆ ಆಗಕ್ಕಿಂತ ಈಗಲೇ ಹೆಚ್ಚು ನೋವು ಅನುಭವಿಸ್ತಾರೆ. ನನಗೆ ಇವರೆಲ್ಲ ನರಳೋದು ಮುಖ್ಯ. ನಾವಿಬ್ಬರು ಈ ಮನೆಯಲ್ಲಿ ಇದ್ದೀವಿ ಅನ್ನೋದು ಮರ್ತು ಹೋಗಿದ್ದಾನೆ ಆ ಸಚ್ಚಿದಾನಂದ. ಈ ಮನೆಯಲ್ಲಿ ನಾವು ಕೆಲಸದವ್ರಿಗಿಂತ ಕೆಳಗನೆ.
ಅವನ ಮಕ್ಕಳಿಗೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿಸ್ದ. ಆದರೆ ನನಗೆ ಆ ವೇಶ್ಯನ ಕಟ್ಬಿಟ್ಟ ಎಂದು ಹೇಳುತ್ತಿದ್ದಂತೆ ಅವನ ರಕ್ತ ಕುದಿಯತೊಡಗಿತು. ಅಲ್ಲಿಯವರೆಗೂ ಅವರಿಬ್ಬರ ಮಾತುಗಳನ್ನು ಮರೆಯಲ್ಲಿ ನಿಂತು ಕೇಳಿಸಿಕೊಳ್ಳುತ್ತಿದ್ದ ಸುಮತಿಯವರಿಗೆ ಆಘಾತವಾಗಿತ್ತು. ಅವರು ಕೋಪದಲ್ಲಿ ಜೋರಾಗಿ ಶ್ರೀಧರ ಎಂದು ಕಿರುಚಿದರು. ಇಬ್ಬರೂ ತಿರುಗಿ ನೋಡಿದರು. ನಾಲಿಗೆ ಬಿಗಿ ಹಿಡಿದು ಮಾತಾಡು. ನಿನ್ನ ಹೆಂಡತಿಗೆ ಇನ್ನೊಂದ್ಸರಿ ಹಾಗಂದ್ರೆ ನಾನು ಸುಮ್ಮನೆ ಇರಲ್ಲ. ಏನು ತಿಳಿಯದ ಮುಗ್ದೆ ಅವಳು. ಅಂಥ ಹುಡುಗಿಯನ್ನು ಕೆಡಿಸಿ ಬಸುರಿ ಆಗುವಂತೆ ಮಾಡಿ ಈಗ ಈ ಪಟ್ಟ ಬೇರೆ ಕಟ್ತೀಯ. ನಾಚಿಕೆ ಆಗಲ್ವಾ ನಿನ್ನ ಮುಖಕ್ಕೆ? ನೀನು ಮಾಡಿದ್ದಕ್ಕೆ ಪ್ರಾಯಶ್ಚಿತ ಅಂತ ಅವಳನ್ನು ಮದುವೆ ಆಗುವಂತೆ ನನ್ನ ಅಣ್ಣ ಹೇಳಿದ್ರು ಅಷ್ಟೆ. ಅದ್ಬಿಟ್ಟು ಬೇರೆ ಯಾವ ಉದ್ದೇಶದಿಂದಾನೂ ಅಲ್ಲ. ಹೆಂಡತಿಯ ಮಾತು ಕೇಳಿ ಕೆಂಡಾಮಂಡಲರಾದರು ಗಂಗಾಧರ. ಸುಮತಿ, ಜಾಸ್ತಿ ಮಾತಾಡ್ತಿದ್ಯಾ? ನಿನ್ನ ಪಾಡಿಗೆ ನೀನಿದ್ರೆ ಸರಿ, ನಮ್ಮ ವಿಷಯ ನಿಂಗೆ ಬೇಡ. ಗಂಡನ ಜೋರಾದ ಧ್ವನಿಗೆ ಒಂದು ಕ್ಷಣ ಬೆಚ್ಚಿದರೂ ಧೈರ್ಯ ತಂದುಕೊಂಡು, ನೀವು ಸುಮ್ಮನೆ, ನಿಮ್ಮ ಬುದ್ಧಿಯೇ ಅಷ್ಟು. ನೀವು ಹಾಳಾಗೋದಲ್ಲದೆ ನಿಮ್ಮ ಮಗನನ್ನು ನಿಮ್ಮ ದಾರಿಗೆ ಎಳೆದುಕೊಂಡು ಹೋಗುತ್ತಿದ್ದೀರಲ್ಲ, ನಿಮಗೇನನ್ನ ಬೇಕು? ಸಾಕು, ಇಷ್ಟು ದಿನ ನನ್ನ ಅಣ್ಣನಿಂದ ದೂರ ಆಗ್ತೀನಿ ಅಂತ ಹೆದರಿ ನಿಮ್ಮ ಎಲ್ಲ ಕೃತ್ಯಗಳನ್ನು ಮುಚ್ಚಿಟ್ಟೆ. ಆದರೆ ಈಗ ಅವರ ಮೊಮ್ಮಗಳನ್ನು ಅವರಿಂದ ಕಿತ್ಕೊಂಡಿದ್ದಲ್ಲದೆ ಈಗ ಇನ್ನೊಬ್ಬ ಮೊಮ್ಮಗಳಿಗೆ ಸಾಯಿಸಬೇಕು ಅಂತಿದ್ದೀರಾ? ಇಲ್ಲ, ನಾನು ಅದಕ್ಕೆ ಅವಕಾಶ ಕೊಡಲ್ಲ ಎನ್ನುತ್ತಾ ಹೊರ ನಡೆದವರನ್ನು ಹಿಂದೆಯಿಂದ ಬಂದು ಕುರ್ಚಿಯಲ್ಲಿ ತಲೆಗೆ ಒಂದೇಟು ಹೊಡೆದ ಶ್ರೀಧರ. ಕುಸಿದು ಬಿದ್ದರು ಸುಮತಿ. ಮಗನ ಕೃತ್ಯ ನೋಡಿ ಮಡದಿಯ ಬಳಿ ಓಡಿ ಬಂದ ಗಂಗಾಧರರು, ಶ್ರೀಧರ, ನಿಂಗೇನು ತಲೆ ಕೆಟ್ಟಿದ್ಯಾ? ಇವಳಿದ್ರೇನೆ ನಮಗೆ ಈ ಮನೆಯಲ್ಲಿ ಜಾಗ ಅನ್ನೋದು ಮರೆತು ಬಿಟ್ಯಾ? ಗದರಿದರು. ಅಪ್ಪ, ಇಲ್ಲಾಂದ್ರೆ ಈಗ ಅಲ್ಲಿಗೆ ಹೋಗಿ ನಮ್ಮ ಪ್ಲ್ಯಾನ್ ಎಲ್ಲ ಒದರಿ ಬಿಟ್ಟಿರ್ತಿದ್ಲು ಆವೇಶದಲ್ಲಿ ಹೇಳಿದ. ಅವಳ ಬಗ್ಗೆ ನನಗಿಂತ ಹೆಚ್ಚಾಗಿ ನಿಂಗೊತ್ತಿದ್ಯಾ? ನಮ್ಮ ಬಾಯಿ ಮುಚ್ಚಿಸಲಿಕ್ಕೆ ಅವಳು ಹಾಗಂದಿದ್ದು. ಅವಳಿಗೆ ಅಲ್ಲಿ ಹೋಗಿ ಹೇಳೋ ಧೈರ್ಯ ಇಲ್ಲ ಅಂತ ನಂಗೆ ಗೊತ್ತು. ಈಗ ಆ ವಿಷಯ ಬಿಡು, ಆಗಿದ್ದು ಆಗಿ ಹೋಯಿತು. ಇವಳನ್ನು ಬೇಗ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ, ಗಾಡಿ ತೆಗಿ. ಗಂಗಾಧರರು ಅವಸರಿಸಿದರು. ಸುಮತಿಯವರನ್ನು ಎತ್ತಿಕೊಂಡು ಕಾರಲ್ಲಿ ಕೂರಿಸಿದ ಶ್ರೀಧರ. ಮನೆಯವರಿಗೆಲ್ಲ ಸುಮತಿಯವರು ಬಾತ್ರೂಮಿನಲ್ಲಿ ಕಾಲು ಜಾರಿ ಬಿದ್ದರೆಂಬ ಸುದ್ದಿ ಹರಡಿತ್ತು. ಎಲ್ಲರೂ ಆಸ್ಪತ್ರೆಗೆ ಧಾವಿಸಿದರು. ಸುಮತಿಯವರು ಉಳಿಯುವುದು ಕಷ್ಟ ಎಂದು ತಿಳಿಯುತ್ತಿದ್ದಂತೆ ಸಚ್ಚಿದಾನಂದರಾಯರನ್ನು ಒಳಕರೆದು ಕಹಿ ಸತ್ಯವನ್ನೆಲ್ಲವನ್ನು ಕಷ್ಟಪಟ್ಟು ಹೇಳಿ ಪ್ರಾಣ ಬಿಟ್ಟಿದ್ದರು. ತಂಗಿಯ ಮಾತುಗಳನ್ನು ಕೇಳಿದ ಮರುಕ್ಷಣವೇ ಹೊರಬಂದ ಸಚ್ಚಿದಾನಂದರು ಶ್ರೀಧರನ ಕೊರಳ ಪಟ್ಟಿ ಹಿಡಿದು 4 ಬಾರಿಸಿದರು. ಅಲ್ಲೇನಾಗುತ್ತಿದೆ ಎಂದು ತಿಳಿಯುವುದರೊಳಗೆ ಅವನು ಏಟು ತಿಂದಾಗಿತ್ತು. ಸೋಮಶೇಖರರು ಅಪ್ಪನ ಬಳಿ ಓಡಿ ಬಂದು ಅವರನ್ನು ತಡೆದು, ಏನಿದ್ದರೂ ಮನೆಗೆ ಹೋದ ಮೇಲೆ ಮಾತಾಡೋಣ ಎಂದು ಸಮಾಧಾನಿಸಲು ಪ್ರಯತ್ನಿಸಿದರು. ಇನ್ನೆಲ್ಲಿಯ ಸಮಾಧಾನ, ತಂಗಿಯನ್ನು ಕಳೆದುಕೊಂಡ ಮೇಲೆ ಎಂದ ಅಪ್ಪನ ಮಾತಿಗೆ ಎಲ್ಲರೂ ಬೆರಗಾಗಿ ಸುಮತಿ ಇದ್ದ ರೂಮಿಗೆ ಓಡಿದರು. ಈ ಲೋಕವನ್ನೇ ತ್ಯಜಿಸಿ ಹಾಯಾಗಿ ಮಲಗಿದ್ದರು ಸುಮತಿ. ಇಡೀ ಕುಟುಂಬ ದುಃಖ ಸಾಗರದಲ್ಲಿ ಮುಳುಗಿ ಹೋಗಿತ್ತು. ಆ ಬಂಗಲೆಯ ಎದುರಿನಲ್ಲಿ ತಪ್ಪಿತಸ್ಥರಾಗಿ ನಿಂತಿದ್ದರು ಗಂಗಾಧರ ಮತ್ತು ಶ್ರೀಧರ. ಅವರ ಎದುರಲ್ಲಿ ಸತ್ಯಕ್ಕಾಗಿ ಕಾಯುತ್ತಿದ್ದ ವ್ಯಕ್ತಿ ಸಚ್ಚಿದಾನಂದರಾಯರು ಅತ್ತಿಂದಿತ್ತ ಓಡಾಡುತ್ತಾ ಶತಪಥ ಹಾಕುತ್ತಿದ್ದರು. ಅವರ ಗಂಭೀರ ನಡಿಗೆ, ತೀಕ್ಷ್ಣ ನೋಟಕ್ಕೆ ಬೆದರಿದ ಶ್ರೀಧರ ಅವರ ಇನ್ನೊಬ್ಬ ಮೊಮ್ಮಗಳನ್ನು ಡ್ರೈವರ್ ಕೈಲಿ ಕೊಟ್ಟು ಕಳುಹಿಸಿದ ಸತ್ಯವನ್ನು ಮೆಲ್ಲನೆ ಬಾಯ್ಬಿಟ್ಟಿದ್ದ. ಅದು ತಿಳಿಯುತ್ತಿದ್ದಂತೆ ಅವರಿಬ್ಬರು ಮಾಡಿದ ತಪ್ಪಿಗೆ ಬಿಡಿಗಾಸು ಕೊಡದೆ ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಹೊರಹಾಕಿದರು. ಆ ಡ್ರೈವರ್ನನ್ನು ಹುಡುಕಿ ಕರೆತಂದಾಗ ಆ ಮಗುವನ್ನು ಯಾವುದೋ ಅನಾಥಾಶ್ರಮದಲ್ಲಿ ಬಿಟ್ಟಿರುವ ವಿಷಯ ತಿಳಿಯಿತು. ಆ ಅನಾಥಾಶ್ರಮ ಈಗಾಗಲೇ ಮುಚ್ಚಲ್ಪಟ್ಟಿದ್ದು ಅಲ್ಲಿದ್ದ ಮಕ್ಕಳನ್ನೆಲ್ಲ ಮಂಗಳೂರಿಗೆ ಶಿಫ್ಟ್ ಮಾಡಲಾಗಿದೆ ಎಂದು ತಿಳಿಯುತ್ತಿದ್ದಂತೆ ಮಂಗಳೂರಿಗೆ ಹೋಗಿ ಮಗುವನ್ನು ಅನಾಥಾಶ್ರಮಕ್ಕೆ ಸೇರಿಸಿದ ದಿನಾಂಕವನ್ನು ತಿಳಿಸಿ ವಿಚಾರಿಸಿದಾಗ ದುರಾದೃಷ್ಟವಶಾತ್ ಅದಾಗಲೇ ಆ ಮಗುವನ್ನು ಯಾರೋ ದತ್ತು ತೆಗೆದುಕೊಂಡು ಹೋಗಿದ್ದಾರೆ ಎಂಬುದು ತಿಳಿಯಿತು. ಯಾವುದೇ ರೀತಿ ಕೇಳಿದರೂ ಆ ದಂಪತಿಗಳ ವಿಳಾಸ ಕೊಡಲು ಒಪ್ಪದ ಅನಾಥಾಶ್ರಮದ ಮೇಲ್ವಿಚಾರಕರು ಈ ವಿಷಯದ ಬಗ್ಗೆ ಇನ್ನೊಂದು ಬಾರಿ ಚರ್ಚಿಸಬೇಡಿ ಎಂದು ಹೇಳಿ ಒಳನಡೆದಿದ್ದರು. ಎಷ್ಟು ಹರಸಾಹಸ ಮಾಡಿದರೂ ಇನ್ನೊಬ್ಬ ಮಗಳ ಸುಳಿವು ಸಿಗಲಿಲ್ಲ.
ಹಿತ ತನ್ನ ಮಾತು ನಿಲ್ಲಿಸಿ ತನ್ನ ಒಡ ಹುಟ್ಟಿದವಳೆಡೆ ನೋಡಿದಳು. ಅವಳು ಎತ್ತಲು ದೃಷ್ಟಿ ನೆಟ್ಟು ತಂಗಿಯ ಮಾತನ್ನು ಕೇಳುತ್ತಿದ್ದಳು. ಓಯ್, ನೋಡೀಗ ನೀನು ನನಗೆ ಸಿಕ್ಕಿದ್ಯಾ, ಹೆಂಗೆ ನಾವು ಎಂದು ಖುಷಿಯಿಂದ ಅಕ್ಕನ ಭುಜದ ಮೇಲೆ ತಲೆಯಿಟ್ಟು ಮಲಗಿದಳು. ಸಾಹಿತ್ಯ ಕಣ್ಣೀರು ಒರೆಸುತ್ತಾ ತಂಗಿಯನ್ನು ಮತ್ತೊಮ್ಮೆ ಗಟ್ಟಿಯಾಗಿ ತಬ್ಬಿಕೊಂಡಳು. ಅಬ್ಬಾ, ಇಷ್ಟುದ್ದ ಹೇಳೋದ್ರಲ್ಲಿ ಸುಸ್ತಾಯ್ತು ನೋಡು, ಹೊಟ್ಟೆಗೆ ಏನಾದರೂ ಹಾಕಿದ್ರೇನೆ ಸಮಾಧಾನ ಎನ್ನುತ್ತಾ ಬ್ಯಾಗ್ ಎಳೆದು ಚಕ್ಕುಲಿ ಪ್ಯಾಕೆಟ್ ತೆಗೆದಳು ಹಿತ. ಸಾಹಿತ್ಯ ಅವಳನ್ನು ನೋಡಿ, ಹಿತ, ಹೀಗೆಲ್ಲ ಕುರುಕ್ಲು ತಿಂಡಿ ಜಾಸ್ತಿ ತಿನ್ನಬಾರ್ದು ಕಣೋ, ಹಸಿವಾದರೆ ಊಟ ಮಾಡು ಎಂದವಳ ಮಾತಿಗೆ, ಓ ಮೇಡಮ್, ಈಗ ನಮ್ಮನೇಲಿ ನನಗೆ ಉಪದೇಶ ಮಾಡೋಕ್ಕೆ ನೀನೊಬ್ಬಳು ಬಾಕಿ ಇದ್ದೆ ನೋಡು. ನೀನು ನನಗೆ ಉಪದೇಶ ಮಾಡಿ ಸುಮ್ಮನೆ ಬಾಯಿ ನೋಯಿಸ್ಕೋಬೇಡ, ಅದರಿಂದ ಉಪಯೋಗನೂ ಇಲ್ಲ ಎಂದು ಮತ್ತೆ ತಿನ್ನತೊಡಗಿದಳು. ಸಾಹಿತ್ಯ ನಕ್ಕು ಸುಮ್ಮನಾದಳು. ಅಭಿ ಮನೆಯಲ್ಲಿ ಲ್ಯಾಪ್ಟಾಪ್ ಹಿಡಿದು ಕುಳಿತಿದ್ದರೂ ಅವನ ಮನಸ್ಸೆಲ್ಲ ಸಾಹಿತ್ಯಳ ಬಗ್ಗೆ ಯೋಚಿಸುತ್ತಿತ್ತು. ಸತ್ಯ ಏನು ಮಾಡ್ತಿರ್ಬೋದು? ಊಟ ಮಾಡಿರ್ಬೋದಾ? ಅಥವಾ ಫ್ರೆಂಡ್ ಸಿಕ್ಕಿದ ಖುಷಿಗೆ ಊಟ ಮಾಡೋದನ್ನು ಮರ್ತಿದ್ದಾಳ? ಅವಳು ಫ್ರೆಂಡ್ ಸಿಕ್ಕಿದ ಮೇಲೆ ನನ್ನ ಬಗ್ಗೆ ನೆನಪು ಆಗ್ತಿಲ್ವೇನೋ? ಅಥವಾ ಇನ್ನೇನಾದರೂ ನೆನಪು ಮಾಡಿಕೊಂಡು ಅಳ್ತಾ ಕೂತಿದ್ದಾಳೋ? ಅವನ ಯೋಚನೆ ಕಂಡು ಅವನಿಗೇ ಕೋಪ ಬಂತು. ಅವಳ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಬೇಕು? ಅವಳು ಅವಳ ಪಾಡಿಗೆ ಇದ್ದಾಳಲ್ವಾ, ಮತ್ತು ನನಗೇನು ಪ್ರಾಬ್ಲಮ್ಮು? ಯಾವುದೇ ವಿಷಯನ ನನ್ನ ಹತ್ರ ಹೇಳೋಕ್ಕೆ ಕಷ್ಟ ಆಗುತ್ತೆ ಅವಳಿಗೆ, ಅಂದಮೇಲೆ ನಾನು ಯಾಕೆ ಅವಳ ಬಗ್ಗೆ ಯೋಚನೆ ಮಾಡಬೇಕು? ಮೊದಲು ನನ್ನ ಕೆಲಸ ಕಂಪ್ಲೀಟ್ ಆಗೋದ್ರ ಬಗ್ಗೆ ಗಮನ ಕೊಡಬೇಕು ಎಂದು ಯೋಚಿಸಿ ಮತ್ತೆ ಲ್ಯಾಪ್ಟಾಪ್ ಒಳಗೆ ಹೊಕ್ಕ. ಥಟ್ಟನೆ ಹರ್ಷ ಹೇಳಿದ ಮಾತು ನೆನಪಾಯಿತು. ಹರ್ಷ ಸತ್ಯ ಬಗ್ಗೆ ಅಷ್ಟೆಲ್ಲ ಹೇಳಿದ್ನಲ್ಲ, ಅದು ನಿಜ ಆಗಿರ್ಬೋದಾ? ಸತ್ಯ ಅಷ್ಟು ಬೋಲ್ಡ್ ಆಗಿರೋಕ್ಕೆ ಸಾಧ್ಯನಾ? ಚಾನ್ಸೇ ಇಲ್ಲ. ಸತ್ಯ ಬಗ್ಗೆ ನಂಗೆ ಗೊತ್ತಿಲ್ವಾ? ಅವನು ಹೇಳ್ದ ಅಂತ ಸತ್ಯ ಬಗ್ಗೆ ಹಾಗೆಲ್ಲ ಡೌಟ್ ಪಡೋದು ಸರಿಯಲ್ಲ ಎಂದು ಮತ್ತೆ ಅವಳ ಬಗ್ಗೆನೇ ಯೋಚಿಸುತ್ತಾ ಕುಳಿತ. ಯಾಕೋ ಅವಳನ್ನು ನೋಡಬೇಕೆನಿಸಿತು ಅವನಿಗೆ. ನಾಳೆ ಹೇಗೋ ಆಫೀಸಿಗೆ ಬಂದಾಗ ನೋಡಿದ್ರಾಯ್ತು ಎಂದು ಯೋಚಿಸಿ ಹಾಗೆ ಹಾಸಿಗೆ ಗೊರಗಿದ. ಮತ್ತೆ ಸತ್ಯ ಅವನ ಕಣ್ಣ ಮುಂದೆ ಕಂಡಳು. ಥಟ್ಟನೆ ಕಣ್ಣು ಬಿಟ್ಟ. ಸುತ್ತಲೂ ನೋಡಿದ. ಬರಿಯ ಕತ್ತಲು. ಮತ್ತೊಂದು ಯೋಚನೆ ಮಾಡದೆ ಎದ್ದು ಕಾರಿನ ಕೀ ಹಿಡಿದು ಹೊರಟ. ತುಂಬ ಹೊತ್ತು ಮಾತನಾಡುತ್ತಾ ಕುಳಿತಿದ್ದ ಸತ್ಯ ಮತ್ತು ಹಿತ ಇನ್ನಷ್ಟು ಹತ್ತಿರವಾಗಿದ್ದರು. ಅನಿ ಸಾಗರ್ನನ್ನು ಎಬ್ಬಿಸಿ ಅವನಿಗೆ ಊಟ ಕೊಟ್ಟು ಎಲ್ಲರೂ ಒಟ್ಟಿಗೆ ಸೇರಿ ಮಾತನಾಡುತ್ತಾ ಕುಳಿತಿದ್ದರು. ರಾತ್ರಿ 10:30 ಸಮಯ. ಸಾಗರ್ಗೆ ಟ್ಯಾಬ್ಲೆಟ್ ಕೊಟ್ಟು ಹೊರಬಂದ ಅನಿತಾ ಮೂವರಿಗೂ ಒಂದೇ ರೂಮಿನಲ್ಲಿ ಮಲಗಲು ವ್ಯವಸ್ಥೆ ಮಾಡಿದಳು. ಹಿತಾಳಿಗೆ ತುಂಬ ಸುಸ್ತಾಗಿದ್ದರಿಂದ ಬೇಗ ಮಲಗಿದಳು. ಅನಿತಾ ಕೂಡ ಬೆಳಿಗ್ಗೆಯಿಂದ ಕೆಲಸ ಮಾಡಿ ಸುಸ್ತಾಗಿದ್ದರಿಂದ ಬೇಗ ನಿದ್ದೆ ಹತ್ತಿತು. ಸತ್ಯಾಳಿಗೆ ಮಾತ್ರ ಹೇಗೆ ಮಲಗಿದರೂ ನಿದ್ದೆ ಹತ್ತಲಿಲ್ಲ. ಅವಳಿಗೂ ಅಭಿಯದೇ ಧ್ಯಾನ. ಸರ್ ಈಗ ಏನು ಮಾಡ್ತಿರ್ಬಹುದು? ನನ್ನ ಮೇಲೆ ಕೋಪ ಕಡಿಮೆ ಆಗಿರ್ಬೋದಾ? ಒಂದು ಫೋನ್ ಮಾಡಲಾ? ಬೇಡ ಬೇಡ, ಮಲಗಿದ್ರೆ ಕಷ್ಟ. ಮೊದಲೇ ಕೋಪ ಬಂದಿದೆ, ಇನ್ನೂ ಹೆಚ್ಚಾಗಿ ಕೋಪ ಮಾಡಿಕೊಂಡ್ರೆ ಎಂದು ಯೋಚಿಸುತ್ತಿದ್ದವಳಿಗೆ ಎಷ್ಟೇ ಹೊರಳಾಡಿದರೂ ನಿದ್ದೆ ಹತ್ತಲಿಲ್ಲ. ಮೆಲ್ಲನೆ ಎದ್ದು ರೂಮಿನಿಂದ ಹೊರಬಂದಳು. ಕಿಟಕಿಯ ಸಂದಿಯಿಂದ ಚಂದಿರ ಒಳಗೆ ಎಣುಕುತ್ತಿದ್ದ. ಕಿಟಕಿಯ ಬಾಗಿಲು ತೆರೆದು ಹೊರಗೆ ಪೂರ್ಣಚಂದಿರನನ್ನು ಕಂಡಳು ಆಕೆ. ಹಾಗೆ ಅಭಿ ನೆನಪಾದ. ಮುಗುಳ್ನಕ್ಕಳು. ಮನೆಯ ಹೊರಗೆ ಯಾರೋ ನಿಂತಿರುವ ಹಾಗೆ ಕಾಣಿತು. ಒಮ್ಮೆ ನೋಡಿದಳು. ಯಾರೋ ಇರಬೇಕೆಂದು ಕಿಟಕಿಯನ್ನು ಮುಚ್ಚಲು ಹೊರಟವಳಿಗೆ ಏನೋ ಅನುಮಾನ ಬಂದು ಸರಿಯಾಗಿ ನೋಡಿದಳು. ಕಾರಿಗೆ ಒರಗಿಕೊಂಡು ನಿಂತಿದ್ದ ಆತ. ಅಭಿ ಸರ್? ಮೆಲ್ಲನೆ ಉಸುರಿದಳು. ಅವನಿಗದು ಕೇಳಿಸಿತೇನೋ ಎಂಬಂತೆ ಕಿಟಕಿಯ ಕಡೆ ನೋಡಿದ ಅಭಿ. ಅಲ್ಲಿ ನಿಂತಿದ್ದಳು ಅವನ ಸತ್ಯ. ಇಬ್ಬರ ಮುಖವು ಅರಳಿತು. ಊಟ ಮಾಡಿದ್ಯಾ? ಸನ್ನೆಯಲ್ಲೇ ಕೇಳಿದ ಅಭಿ. ಹೌದು ಎಂಬಂತೆ ತಲೆ ಆಡಿಸಿದಳು ಸತ್ಯ. ಸರಿ ಮಲ್ಕೊ ಎಂದು ಹೇಳಿ ಕೈ ಆಡಿಸಿ ಬಾಯ್ ಮಾಡಿದ ಆತ.
ಅವಳು ಸರಿ ಎಂಬಂತೆ ತಲೆ ಅಲ್ಲಾಡಿಸಿ ಬಾಯ್ ಮಾಡಿದಳು. ಕಾರು ಮರೆಯಾಗುವವರೆಗೂ ಅಲ್ಲೇ ನಿಂತು ನೋಡುತ್ತಿದ್ದ ಸಾಹಿತ್ಯ ಖುಷಿಯಿಂದ ಮತ್ತೆ ಹೋಗಿ ಮಲಗಿದಳು. ಮತ್ತೇನು ಅವಳ ನೆನಪಿಗೆ ಬರಲಿಲ್ಲ. ಬಹುಬೇಗನೆ ನಿದ್ದೆ ಹೋದಳು. ಬೆಳಗ್ಗೆ ಎದ್ದವಳಿಗೆ ಅದೊಂದು ಕನಸಂತೆ ಕಂಡಿತು. ಅರೆ, ನಾನು ರಾತ್ರಿ ಅಭಿಸರ್ನ ನೋಡಿದ್ದು ಕನಸಾ ಎಂದು ಯೋಚಿಸುವಾಗ ಮುಖ ಸಪ್ಪಗಾಯಿತು. ಅವರು ಯಾಕೆ ಇಲ್ಲಿಗೆ ಬರ್ತಾರೆ ಆ ರಾತ್ರಿಲಿ ಎಂದು ತನ್ನ ತಲೆಗೊಂದು ಮೊಟಕಿ ಆಫೀಸಿಗೆ ಬೇಗ ಹೋಗಬೇಕೆಂದು ಉತ್ಸಾಹದಿಂದ ಫ್ರೆಶ್ ಅಪ್ ಆಗಿ ಬರಲು ಹೊರಟಳು. ಆದರೆ ಹಿತಾಳ ಪ್ಲಾನ್ ಬೇರೆಯೇ ಆಗಿತ್ತು. ಅವಳಿಗೆ ನೇಹಾ ಮತ್ತು ಅರುಣಾದೇವಿಯವರ ಬಗ್ಗೆ ತಿಳಿದುಕೊಳ್ಳಬೇಕಿತ್ತು. ಅದಕ್ಕಾಗಿ ಇಂದು ಅವಳೇ ಅಕ್ಕನ ಆಫೀಸಿಗೆ ಹೋಗುವ ನಿರ್ಧಾರ ಮಾಡಿದ್ದಳು. ಈ ವಿಷಯವನ್ನು ಅನಿತಾಳ ಬಳಿ ಚರ್ಚಿಸಿ ಅವರೆಲ್ಲರ ಜೊತೆ ಅಕ್ಕನ ನಡವಳಿಕೆ ಬಗ್ಗೆ ತಿಳಿದುಕೊಂಡು, ಜೊತೆಗೆ ಅವಳ ಕೆಲಸ MIS ಬಗ್ಗೆ ಸಾಗರ್ ಬಳಿ ಅಲ್ಪ ಸ್ವಲ್ಪ ತಿಳಿದು ಆಫೀಸಿಗೆ ರೆಡಿಯಾದಳು. ಸಾಹಿತ್ಯಾಳಿಗೆ ತನ್ನ ತಂಗಿ ತನ್ನ ಪರವಾಗಿ ಆಫೀಸಿಗೆ ಹೋಗುವುದರ ಜೊತೆಗೆ ಚಕ್ರವರ್ತಿ ಮನೆಗೆ ಹೋಗುತ್ತೇನೆ ಎಂದಿದ್ದು ಕೇಳಿ ಆಘಾತವಾಗಿತ್ತು. ಮೊದಲೇ ಅರುಣಾದೇವಿಯವರಿಗೆ ತನ್ನ ಮೇಲೆ ಬೆಟ್ಟದಷ್ಟು ಕೋಪ. ಈಗ ಮದುವೆ ಮುರಿದು ಬಿದ್ದಿರುವ ವಿಚಾರದಲ್ಲಿ ತನ್ನ ಮೇಲಿನ ಕೋಪವನ್ನು ಎಲ್ಲಿ ತಂಗಿಯ ಮೇಲೆ ತೀರಿಸಿದರೆ ಎಂಬ ಭಯ. ಅವಳು ಸುತಾರಾಮ್ ಒಪ್ಪಲಿಲ್ಲ. ಆದರೆ ಸಾಹಿತ್ಯಗಿಂತ 2 ಪಟ್ಟು ಹೆಚ್ಚಿನ ಹಠ ಹಿತಾಳಿಗೆ. ಬಿಡಬೇಕಲ್ಲ, ಪಟ್ಟು ಹಿಡಿದು ಕುಳಿತಳು. ಕೊನೆಗೆ ಸಾಹಿತ್ಯ ಸೋತು ಒಪ್ಪಿಗೆ ಕೊಟ್ಟಳು. ಆ ಖುಷಿಗೆ 2 ಪ್ಯಾಕೆಟ್ ಚಿಪ್ಸ್ ತಿಂದು ಮುಗಿಸಿದಳು ಹಿತ. ಹಾಗೋ ಹೀಗೋ ಅಕ್ಕನ ಡ್ರೆಸ್ ಸಿಗಿಸಿ ಹೊರಟಳು, ಥೇಟ್ ಅಕ್ಕನ ಹಾಗೆ. ಆ್ಯಶ್ ಮನೆಗೆ ಬೇಕಾದುದನ್ನೆಲ್ಲ ಸಾಮಾನುಗಳನ್ನು ಮಾರ್ಕೆಟ್ನಿಂದ ತಂದಿದ್ದ. ಅಷ್ಟರಲ್ಲಿ ಸಹನಾ ಒಂದು ರೂಮನ್ನು ಕಷ್ಟಪಟ್ಟು ಒರೆಸಿಟ್ಟು ಅಲ್ಲೇ ಮೂಲೆಯಲ್ಲಿ ಸುಸ್ತಾಗಿ ಕುಳಿತಿದ್ದಳು. ಆ್ಯಶ್ಗೆ ಕೋಪ ತಡೆಯಲಾಗಲಿಲ್ಲ. ಅವಳ ಕೈ ರಟ್ಟೆ ಹಿಡಿದೆಳೆದು, ನಾನು ಹೋಗಿ ಎಷ್ಟೊತ್ತಾಯ್ತು? ನೀನು ನೋಡಿದರೆ ಏನು ಕೆಲಸ ಮಾಡದೆ ಆರಾಮಾಗಿ ಕೂತಿದ್ಯಾ ಎಂದು ದುರುಗುಟ್ಟಿ ಕೇಳಿದ. ಅವನ ಧ್ವನಿಗೆ ಭಯಗೊಂಡರೂ ತೋರಿಸಿಕೊಳ್ಳದೆ, ಆ್ಯಶ್, ಒಂದು ರೂಮು ಕ್ಲೀನ್ ಮಾಡಿದ್ದಾಯಿತು, ತುಂಬ ಧೂಳಿತ್ತು, ಅದನ್ನು ಗುಡಿಸಿ ಒರೆಸಬೇಕಾದ್ರೆ ಸುಸ್ತಾಯಿತು, ಅದಕ್ಕೆ ಸ್ವಲ್ಪ ಕೂತ್ಕೊಂಡಿದ್ದು ಎಂದು ಮೆಲ್ಲನೆ ಹೇಳಿದಳು. ಓಹೋ, ತಮಗೆ ಬರೀ ಒಂದು ರೂಮ್ ಒರೆಸುವಷ್ಟರಲ್ಲಿ ಸುಸ್ತಾಯಿತು? ಮದುವೆ ಆಗಿ ಮನೆಗೆ ಬಂದಾಗ ಕನಕಮ್ಮನ ಕೈಲಿ ಅಷ್ಟು ಕೆಲಸ ಮಾಡಿಸಿದ್ಯಲ್ಲ, ಆಗ ಅವರಿಗೆ ಸುಸ್ತಾಗುತ್ತೆ ಅಂತ ನಿಮಗೆ ಗೊತ್ತಾಗ್ಲಿಲ್ವೇನೋ ವ್ಯಂಗ್ಯವಾಡಿದ. ಮೌನವಾಗಿ ಕುಳಿತಿದ್ದಳು ಆಕೆ. ಸದ್ಯಕ್ಕೆ ಒಂದು ರೂಮ್ ಮಾಡಿದ್ದಾಯ್ತಲ್ಲ, ಇರಲಿ ಬಿಡು, ಹೋಗಿ ಏನಾದರೂ ತಿಂಡಿ ಮಾಡಿಕೊಡು, ಹೊಟ್ಟೆ ಹಸಿತಿದ್ದೆ, ಉಳಿದಿದ್ದು ಆಮೇಲೆ ಕ್ಲೀನ್ ಮಾಡ್ಕೊ ಎಂದು ಹೇಳಿ ಬಾತ್ರೂಮ್ ಕಡೆ ಹೆಜ್ಜೆ ಹಾಕಿದ ಆತ. ಅವನತ್ತ ಹೋಗಿದ್ದೆ ತಡ ಥಟ್ಟನೆ ಮೇಲೆದ್ದ ಸಹನಾ ಅವನ ಮೊಬೈಲ್ ಸಿಗಬಹುದೇ ಎಂದು ಅಲ್ಲೇ ತಂದಿಟ್ಟಿದ್ದ ಸಾಮಾನುಗಳ ಮಧ್ಯೆ ಹುಡುಕಾಡಿದಳು. ನೀನು ಹುಡುಕ್ತಿರೋದು ನಿಂಗೆ ಸಿಗಲ್ಲ ಡಿಯರ್ ಡೇವೆಲ್, ಅದು ಅಲ್ಲಿದ್ರೆ ತಾನೆ ಎಂದು ತನ್ನ ಕೈಯಲ್ಲಿದ್ದ ಮೊಬೈಲ್ ತೋರಿಸುತ್ತಾ ಬಾತ್ರೂಮಿನ ಬಾಗಿಲ ಬಳಿ ನಿಂತಿದ್ದ ಆ್ಯಶ್. ಮುಖ ತಿರುಗಿಸಿದಳು ಸಹನಾ. ನೋಡು, ನೀನೆಷ್ಟು ದೊಡ್ಡ ಚಾಲಾಕಿ ಅಂತ ನಂಗೆ ಗೊತ್ತು. ನಾನು ನಿಂಗೆ ಮೊದಲೇ ಹೇಳಿದ್ದೀನಿ, ಇಲ್ಲಿ ನಿನ್ನ ನಾಟ ಎಲ್ಲ ನಡೆಯಲ್ಲ ಅಂತ. ಸುಮ್ಮನೆ ನಾನು ಹೇಳ್ದಷ್ಟು ಕೇಳಿದ್ರೆ ನಿಂಗೆ ಒಳ್ಳೆಯದು. ಪದೇ ಪದೇ ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡ. ಆ್ಯಶ್ನ ಮಾತುಗಳು ಕೇಳುತ್ತಿದ್ದಂತೆ ಉರಿದೋದಳು ಸಹನಾ. ಆ್ಯಶ್, ನನಗೆ ನನ್ನ ಪಾಡಿಗೆ ಬಿಟ್ಬಿಡು. ಯಾಕೆ ಹೀಗೆ ಹಿಂಸೆ ಮಾಡ್ತೀಯಾ? ನನ್ನ ಮೋಸ ಮಾಡಿ ಕರ್ಕೊಂಡು ಬಂದಿದ್ದಲ್ಲದೆ ಈಗ ಈ ರೀತಿ ಹಿಂಸೆ ಕೊಡೋದು ಎಷ್ಟು ಸರಿ? ಈ ವಿಷಯ ಏನಾದರೂ ನನ್ನ ಮನೆಯವರಿಗೆ ಗೊತ್ತಾದರೆ ನಿನ್ನ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡ್ಯಾ ಎಂದು ಹೇಳಿ ಮುಗಿಸುವಷ್ಟರಲ್ಲಿ ಇನ್ನೊಂದು ಬಾರಿ ಅವಳ ಕೆನ್ನೆಗೆ ಬಾರಿಸಿದ್ದ ಆ್ಯಶ್. ನೋವು ತಡೆಯಲಾರದೆ ಒದ್ದಾಡಿದಳು ಸಹನಾ. ಕಣ್ಣಲ್ಲಿ ನೀರು ತುಂಬಿಕೊಂಡು ಅವನನ್ನು ನೋಡಿದಳು. ಅವಳ ಮುಡಿ ಹಿಡಿದು ಗಟ್ಟಿಯಾಗಿ ಅದುಮುತ್ತಾ, ನನ್ನ ಮುಂದೆ ನಿಂತು ಮಾತಾಡೋ ಧೈರ್ಯ ಬೇಡ ನಿಂಗೆ. ನಿನ್ನ ಮನೆಯವರಿಗೆ ಗೊತ್ತಾಗೋ ಮೊದಲು ನೀನು ಇಲ್ಲಿಂದ ಹೋಗ್ತೀಯಾ ಅನ್ನೋದು ಮೊದಲು ಯೋಚನೆ ಮಾಡು ಎಂದು ಅವಳ ಮುಖದ ಹತ್ತಿರ ಬಂದು ಹಲ್ಲು ಕಚ್ಚಿ ಅವಳ ಕಣ್ಣನ್ನೇ ದುರುಗುಟ್ಟಿ ನೋಡುತ್ತಾ ಹೇಳಿದ.
ಮೊದಲೇ ಸುಸ್ತಾಗಿದ್ದ ಸಹನಾಳಿಗೆ ಅವನ ಹಿಡಿತ ಇನ್ನಷ್ಟು ನೋವು ತರಿಸಿತ್ತು. ಬೆಳಗ್ಗೆಯಿಂದ ಏನೂ ತಿನ್ನದೇ ಇದ್ದ ಕಾರಣ ತಲೆ ಸುತ್ತು ಬರುವಂತಾಗಿತ್ತು. ಅವನಿಗೆ ಅವಳ ಮುಖ ನೋಡಿದಷ್ಟು ಕೋಪ ಹೆಚ್ಚಾಗುತ್ತಿತ್ತು. ಅವಳ ಮುಡಿಯಿಂದ ತನ್ನ ಹಿಡಿತ ಸಡಿಲಿಸಿ ಬಲವಾಗಿ ನೂಕಿದ. ಆ ರಭಸಕ್ಕೆ ಪಕ್ಕದಲ್ಲೇ ಇದ್ದ ಟೇಬಲ್ಗೆ ಅವಳ ಹಣೆ ಬಡಿದು ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಳು. ಹಣೆಯಿಂದ ಸಣ್ಣಗೆ ರಕ್ತ ಸೋರುತ್ತಿತ್ತು. ಭಯವಾಯಿತು ಅಭಿಲಾಷ್ಗೆ. ಅವಳ ಬಳಿ ಹೋಗಬೇಕೆಂದುಕೊಂಡ. ಆದರೆ ಅವಳು ಮಾಡಿದ ಕೃತ್ಯದ ಮುಂದೆ ಇವೆಲ್ಲ ಏನೂ ಅಲ್ಲ ಎಂದು ಕಲ್ಲು ಮನಸ್ಸಿನಿಂದಲೇ ಒಂದು ಲೋಟದಲ್ಲಿ ನೀರು ತಂದು ಅವಳ ಮುಖಕ್ಕೆ ಎರಚಿದ. ದಿಗ್ಗನೆ ಎಚ್ಚರವಾಗಿ ಸುತ್ತಲೂ ನೋಡಿದಳು ಸಹನಾ. ಎದುರಿಗೆ ಕಂಡ ಆ್ಯಶ್. ಅವನನ್ನು ನೋಡುತ್ತಿದ್ದಂತೆ ಭಯ ಇನ್ನಷ್ಟು ಹೆಚ್ಚಾಗಿತ್ತು ಅವಳಿಗೆ. ಬೇಡ, ನಂಗೇನು ಮಾಡಬೇಡ ಪ್ಲೀಸ್ ಎಂದು ಕೈ ಮುಗಿಯುತ್ತಾ ಕೇಳಿಕೊಂಡಳು. ಏನೂ ಮಾಡಬಾರ್ದು ಅಂದರೆ ನಾನು ಹೇಳಿದ್ದೆಲ್ಲ ಮಾಡಬೇಕು. ಈಗ ಹೋಗಿ ತಿಂಡಿ ರೆಡಿ ಮಾಡು, ಗಂಭೀರವಾಗಿ ಹೇಳಿದ. ಎದ್ದೇಳಲು ಕಷ್ಟಪಡುತ್ತಿದ್ದಳು ಸಹನಾ. ಅದನ್ನು ನೋಡಿಯೂ ಅವಳ ಸಹಾಯಕ್ಕೆ ಹೋಗಲಿಲ್ಲ ಆ್ಯಶ್. ಅವಳು ಮೆಲ್ಲನೆ ಎದ್ದು ಅಡಿಗೆ ಕೋಣೆಗೆ ಹೆಜ್ಜೆ ಹಾಕಿದಳು. ಆ್ಯಶ್ ರೂಮಿಗೋಗಿ ಬ್ಯಾಗಲ್ಲಿದ್ದ ಫಸ್ಟ್ ಏಡ್ ಬಾಕ್ಸ್ ತಂದು ಅವಳಿಗೆ ನೀಡಿ, ತಗೋ, ಹಣೆಗೆ ಹಚ್ಚು. ಏನು ತಲೆನೋವು ಅನ್ನೋ ನೆಪ ಹುಡಿ ಸುಮ್ಮನೆ ಕೂತ್ರೆ ಇದಕ್ಕಿಂತ ದೊಡ್ಡ ಗಾಯ ಆದರೆ ನಾನು ಜವಾಬ್ದಾರಿ ಅಲ್ಲ ಎಂದು ಹೇಳಿ ನಿದ್ದೆ ಮಾಡಲು ಮನಸ್ಸಾಗದೆ ತನ್ನ ಲ್ಯಾಪ್ಟಾಪ್ ಹೊರತೆಗೆದು ಅಭಿ ಕಳುಹಿಸಿದ ಮೇಲ್ ಚೆಕ್ ಮಾಡತೊಡಗಿದ. ಅದರಲ್ಲಿ ಕೆಲಸ ಹೇಗೆ ನಿರ್ವಹಿಸಬೇಕು, ಯಾವ ರೀತಿ ಗ್ರಾಹಕರ ಜೊತೆ ಮಾತನಾಡಬೇಕು ಮತ್ತು ಇತರೆ ಎಲ್ಲ ರೀತಿಯ ವಿಷಯಗಳನ್ನು ಅಭಿ ಸಂಕ್ಷಿಪ್ತವಾಗಿ ವಿವರಿಸಿ ಆ್ಯಶ್ಗೆ ಕಳುಹಿಸಿದ್ದ. ಅದನ್ನೇ ಆಸಕ್ತಿಯಿಂದ ಓದುತ್ತಾ ಕುಳಿತಿದ್ದ ಆ್ಯಶ್. ಅಕ್ಕನ ಪರವಾಗಿ ತಂಗಿ ಆಫೀಸಿಗೆ ಹೊರಟು ನಿಂತಿದ್ದಳು. ಅನಿತಾ ಮತ್ತು ಸಾಗರ್ ಇಬ್ಬರು ಅವಳಿಗೆ ಆಲ್ ದ ಬೆಸ್ಟ್ ಎಂದು ಹೇಳಿ ಕಳುಹಿಸಿದರೆ, ಸಾಹಿತ್ಯ ಮಾತ್ರ ಆತಂಕದಿಂದ ಕೈ ಹಿಸುಕುತ್ತಾ ನಿಂತಿದ್ದಳು. ನಂಗೇನು ಆಗಲ್ಲ, ಆರಾಮಾಗಿರು ಸೇಸ್ ಎಂದು ಧೈರ್ಯ ಹೇಳಿ ಹೊರಬಂದಳು ಹಿತ. ಸಾಹಿತ್ಯ ಮತ್ತೆ ಅವಳ ಬಳಿ ಓಡಿ ಬಂದು, ಆಗಾಗ ಕಾಲ್ ಮಾಡು ಎಂದು ಹೇಳಿ ಕಳುಹಿಸಿದಳು. ತಲೆ ಅಡ್ಡಡ್ಡ ಅಲುಗಾಡಿಸಿ ನಗುತ್ತಾ ಕೈ ಬೀಸಿ ಹೊರಟಳು ಹಿತ. ಯಾವುದಕ್ಕೂ ಬೇಕಾಗುತ್ತದೆ ಎಂದು ಪಕ್ಕದ ಅಂಗಡಿಗೆ ಹೋಗಿ ಒಂದಷ್ಟು ಚುಯಿಂಗಮ್ ತೆಗೆದುಕೊಂಡು ಬ್ಯಾಗಿಗೆ ಹಾಕಿ ಹೊರಟಳು. ಅಭಿಗೆ ಬೆಳಿಗ್ಗೆ ಮೀಟಿಂಗ್ ಇದ್ದ ಕಾರಣ ಬೇಗ ಆಫೀಸು ತಲುಪಿದ್ದ. ಅವನ ಮೀಟಿಂಗ್ ಮುಗಿದು ಹೊರಬರುವಷ್ಟರಲ್ಲಿ ಹಿತ ಆಫೀಸ್ ಒಳಗೆ ಕಾಲಿಡುತ್ತಿದ್ದಳು. ಸಾಗರ್ ಮೊದಲೇ ಅವನ ಮೊಬೈಲ್ನಲ್ಲಿದ್ದ ಎಲ್ಲರ ಫೋಟೋ ತೋರಿಸಿ ಪರಿಚಯ ಮಾಡಿಕೊಟ್ಟಿದ್ದರಿಂದ ಅಭಿ ಯಾರು, ನೇಹಾ ಯಾರು ಎಂದು ಕಂಡುಹಿಡಿಯುವುದು ಅವಳಿಗೆ ಕಷ್ಟವಾಗಲಿಲ್ಲ. ಆದರೆ ಹರ್ಷನ ಪರಿಚಯ ಮಾಡಿಸಲು ಮರೆತಿದ್ದರೇನು. ಅಂತೂ ಎದುರಿಗಿರುವುದು ಅಭಿ ಎಂದು ನೋಡಿದ ಕೂಡಲೇ ಕಂಡುಹಿಡಿದಳು. ಅಯ್ಯೋ, ಫೋಟೋಗಿಂತ ಹೀಗೆ ನೋಡೋಕ್ಕೆ ಸೂಪರ್. ಇಷ್ಟು ದೊಡ್ಡ ಕಂಪನಿ ನಡೆಸೋದ್ರ ಜೊತೆಗೆ ಬಾಡಿ ಫಿಟ್ ಆಗಿಡೋಕೆ ಟೈಮ್ ಬೇರೆ ಸಿಗುತ್ತಾ ಇವನಿಗೆ, ಮನದಲ್ಲೇ ಅಂದುಕೊಂಡಳು. ಹಲೋ, ಏನು ಯೋಚನೆ? ಯಾಕೆ ಹಾಗೆ ಕಣ್ಣು ಬಿಟ್ಕೊಂಡಿದ್ಯಾ? ಬೇಗ ಬ್ಯಾಗ್ ಇಟ್ಟು ನನ್ನ ಕ್ಯಾಬಿನ್ಗೆ ಬಾ, 4-5 ರಿಪೋರ್ಟ್ ಇದ್ದಾವೆ, ಬೇಗ ರೆಡಿ ಮಾಡಿಕೊಡು ಎಂದು ಹೇಳಿ ಹೊರಟೇ ಹೋದ. ಅವನಿಗೆ ರಿಪೋರ್ಟ್ಗಿಂತ ಮುಖ್ಯವಾಗಿ ಸತ್ಯಾಳನ್ನು ಒಂದು ದಿನ ಬಿಟ್ಟು ಇದ್ದಿದ್ದಕ್ಕಾಗಿ ಸರಿಯಾಗಿ ನೋಡಬೇಕೆನಿಸಿತ್ತು. ಥೋ, ಇವನೊಬ್ಬ ಈಗ ತಾನೇ ಬಂದಿದ್ದೀನಿ, ರೆಸ್ಟ್ ಮಾಡೋಕ್ಕೂ ಬಿಡಲ್ಲ ಅಂತಾನೆ. ಅದೇನು ರಿಪೋರ್ಟೋ, ನಾನು ಅದನ್ನು ಹಿಡ್ಕೊಂಡು ಅದೇನು ದಬಾಕ್ತೀನೋ ಎನ್ನುತ್ತಾ ಮುಂದೆ ನಡೆದವಳ ಎದುರಿಗೆ ಬರುತ್ತಿದ್ದ ಹರ್ಷ ಕಣ್ಣಿಗೆ ಬಿದ್ದ. ತಟ್ಟನೆ ಮುಖಕ್ಕೆ ಬ್ಯಾಗ್ ಅಡ್ಡ ಹಿಡಿದು, ಅಯ್ಯೋ ಈ ಅಪ್ಪ ಇಲ್ಲಿಗೆ ಯಾಕೆ ಬಂದ, ಮುಗೀತು ನನ್ನ ಕತೆ ಅಷ್ಟೇ ಎಂದು ತೋರು ಬೆರಳು ಕಚ್ಚಿ ಹಿಡಿದು ಮುಖ ಮುಚ್ಚಿ ನಿಂತಳು ಹಿತ. ಮುಂದುವರೆಯುವುದು.